ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಕಾರ್ಯಕ್ರಮದ ಮುಂದುವರೆದ ಭಾಗ. ಈ ಮುರಳಿ ವಿಶೇಷವಾಗಿ ಶಿವ ಜಯಂತಿಗೆ ಸಂಬಂಧಪಟ್ಟಿತ್ತು. ಶಿವ ಜಯಂತಿ ಶಿವಬಾಬಾ ಮತ್ತು ಮಕ್ಕಳ ಇಬ್ಬರದೂ ಕೂಡ ಏನಂತೆ ಬರ್ತಡೇ. ಸರಿ, ಆದ್ರೆ ಇಲ್ಲಿ ಈ ಮುರಳಿಯಲ್ಲಿ ಬಾಬಾ ಯಾವ ಬರ್ತಡೇ ಬಗ್ಗೆ ಮಾತಾಡ್ತಿದ್ದಾರೆ? ಅಲೌಕಿಕ ಬರ್ತಡೆ. ಆಮೇಲೆ ನಿನ್ನೆ ವಿಶೇಷವಾಗಿ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ರು ಬಾಬಾ? ವಿಶ್ವ ಕಲ್ಯಾಣಕ್ಕಾಗಿ. ವಿಶ್ವ ಕಲ್ಯಾಣದ ಬರ್ತಡೆ. ಹಾಗಂದ್ರೆ ಏನಿರ್ಬೋದು? ವಿಶ್ವ ಕಲ್ಯಾಣದ ಬರ್ತಡೆ ಅಂತಂದ್ರೆ ಏನಿರ್ಬೋದು? ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚ ಮಾಡ ಅಲ್ವಾ? ನೋಡಿ, ಬರ್ತಡೆ ಅಂತಂದ್ರೆ ಜನ್ಮ, ಹುಟ್ಟು, ಹೊಸ ಜೀವನದ ಆರಂಭ ಅಲ್ವಾ? ಇಲ್ಲಿ ನಮ್ಮ ಮತ್ತು ಭಗವಂತನ ಸಂಬಂಧ ಮುಖ್ಯವಾಗಿ ಯಾವ ಸಂಬಂಧ ಇದೆ? ತಂದೆ ಮಕ್ಕಳ ಸಂಬಂಧ, ತಂದೆ ಮತ್ತು ಮಕ್ಕಳ ಸಂಬಂಧ ಅಲ್ವಾ? ಓಕೆ. ಒರಿಜಿನಲಿ ಜ್ಞಾನದ ಆಧಾರದಲ್ಲಿ ನೋಡಿದಲ್ಲಿ ಯಾವ ಸಂಬಂಧನೂ ಇಲ್ಲ, ಇಬ್ರು ನಿರಾಕಾರನೇ ಅಲ್ವಾ? ಒರಿಜಿನಲಿ ಮೂಲ ಆಳದಲ್ಲಿ ನೋಡಿದ್ರೆ ಅಲ್ಲಿ ಬಿಂದುನೂ ಕೂಡ ಇಲ್ಲ, ಆಕಾರನೂ ಇಲ್ಲ. ಅಲ್ಲಿ ಯಾವ ಸಂಬಂಧ? ನಿರಾಕಾರ ಸಂಬಂಧ. ಇಲ್ಲಿ ಬಾಬಾರವರ ಒಂದು ಯೋಚನಾ ಲಹರಿಗಳಿದಾವಲ್ಲ, ತುಂಬಾ ಡಿಫ್ರೆಂಟ್ ಆಗಿ ನಡೀತಾ ಇರ್ತದೆ. ಅದನ್ನು ನಾವು ಹತ್ತಿರದಲ್ಲಿ ಇದ್ಬಿಟ್ಟು ಅರ್ಥ ಮಾಡ್ಕೊಂಡಾಗ ತುಂಬಾ ಖುಷಿ ಆಗುತ್ತೆ. ಓಕೆ, ಇಲ್ಲಿ ಪ್ರಶ್ನೆ, ಬಾಬಾ ತಂದೆ ಅಲ್ವಾ? ನಾವ್ಯಾರು? ತಂದೆ ಮತ್ತು ಮಗುವಿನ ಏನು ಜೊತೆಯಲ್ಲಿ ಜನ್ಮ. ಓಕೆ, ಸರಿ. ಅದು ಒಂದೇ ಸಲ ಆಗತ್ತಾ? ಕಲ್ಪದಲ್ಲಿ ಬೇರೆ ಬೇರೆ ಆಗತ್ತ? ಒಂದೇ ಸಲ. ಒಂದೇ ಸಲ. ಅದನ್ನ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಇಷ್ಟ ದಿನ ತಿಳ್ಕೊಂಡಿದ್ವಿ. ಈ ಮುರಳಿಯಲ್ಲಿ ಬಾಬಾ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಏನಿದೆ ಸೀಕ್ರೆಟ್? ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಬಾಬಾ ಮೀನಿಂಗ್ ಅನ್ನು ಹೇಳ್ತಾರೆ. ಸ್ವಲ್ಪ ಮನನ, ಚಿಂತನೆ, ವಿಚಾರ ಸಾಗರವಂತನವನ್ನ ಮಾಡಿದ್ರೆ ಬಾಬಾರ ದೃಷ್ಟಿಕೋನ ಹೇಗಿದೆ ಅಂತ ಅರ್ಥ ಆಗ್ತದೆ. ಮೊದಲನೇದಾಗಿ ಲೌಕಿಕ ರೂಪದಲ್ಲಿ ನೋಡೋಣ. ಬಾಬಾ ಯಾವಾಗ್ಲೂ ಜ್ಞಾನವನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಶಾರೀರಿಕವಾದಂತ ವಿಷಯಗಳ ಮೂಲಕ ನಮಗೆ ತಿಳಿಸಿ ಹೋಲಿಕೆಯನ್ನ ಮಾಡಿ ನಮಗೆ ಅದರ ಒಂದು ವಿಷಯವನ್ನ ಮನದಟ್ಟು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಡೈರೆಕ್ಟ್ ಆಗಿ ನಿರಾಕಾರವಾಗಿ ಹೇಳಿದ್ರೆ ನಮ್ಗೇನಾಗೋದಿಲ್ಲ, ಅರ್ಥ ಆಗೋದಿಲ್ಲ. ಈಗ ತಂದೆ ಮೊದಲನೇದಾಗಿ ಮಗುಗೇನ್ ಮಾಡ್ತಾರೆ? ಜನ್ಮವನ್ನ ಕೊಡ್ತಾರೆ. ಹೌದಾ? ಜನ್ಮ ಕೊಟ್ಟಿದ್ಯಾರು? ತಾಯಿ ಜನ್ಮ ಕೊಟ್ಟರು, ತಂದೆ ಬೇಕಲ್ವಾ ಅಲ್ಲಿ? ಓಕೆ, ಸರಿ. ಅದಾದ್ಮೇಲೆ ಗರ್ಭಧಾರಣೆ ಆದ್ಮೇಲೆ ಆತ್ಮ ಏನ್ ಮಾಡತ್ತೆ? ತಾಯಿ ಶರೀರ ಪ್ರವೇಶ ಮಾಡುತ್ತೆ. ಓಕೆ, ನಿನ್ನೆ ಮುರಳಿಲಿ ಬಾಬಾ ಏನ್ ಹೇಳಿದ್ರು? ಆತ್ಮ ತಾಯಿ ಹೋಟೆಲ್ ಇದ್ದಾಗ್ಲೂ ಕೂಡ ತಾಯಿಗೆ ಕಷ್ಟ ಕೊಡುತ್ತೆ ಅಂತಂದು ಲೆಕ್ಕಾಚಾರ ಇದ್ರೆ ಅಲ್ವಾ? ಹೊಟ್ಟೆಲ್ ಇದ್ದಾಗ್ಲೂ ಕೂಡ ಏನ್ ಮಾಡತ್ತದು? ತಾಯಿಗೆ ತೊಂದರೆ ಕೊಡುತ್ತೆ. ಯಾಕಂದ್ರೆ ಆತ್ಮ ಒಳಗಡೆ ಸೇರಿದ ತಕ್ಷಣದಲ್ಲಿ ಅಲ್ಲೂ ಕೂಡ ಒಂದು ಸಂಸ್ಕಾರಗಳು, ಸಂಕಲ್ಪಗಳು ನಡೀತಾವಲ್ಲ, ಅದರ ಪ್ರಭಾವನೂ ಕೂಡ ಏನಾಗ್ತದೆ? ತಾಯಿ ಮೇಲೆ ಬೀಳ್ತದೆ. ತಾಯಿಯ ಪ್ರಭಾವನೂ ಮಗುವಿನ ಮೇಲೆ ಬೀಳ್ತದೆ, ಮಗುವಿನ ಪ್ರಭಾವನೂ ತಾಯಿ ಮೇಲೆ ಸೂಕ್ಷ್ಮವಾಗಿ, ಸ್ಥೂಲವಾಗಿ ಬೀಳ್ತಾ ಇರ್ತದೆ. ಸರಿ, ಅದಾದ್ಮೇಲೆ ಮಗು ಹೊರಗಡೆಗೆ ಬಂದಾಗ ತಂದೆಯಾದವನು ಮಗುವಿನ ಪಾಲನೆ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ ತಾನೆ. ಅವಾಗ ಒಂದು ಜನ್ಮ, ಎರಡನೇದು ಯಾವ ಪಾತ್ರ ಸ್ಟಾರ್ಟ್ ಆಯ್ತು? ಪಾಲನೆ. ಸರಿ, ಓಕೆ, ಪಾಲನೆ ಸ್ಟಾರ್ಟ್ ಆಯ್ತು. ಅವ್ರಿಗೆ ಊಟ, ತಿಂಡಿ, ಸ್ನಾನ, ಬಟ್ಟೆ ಎಲ್ಲ ಕೊಟ್ಟಾಯ್ತು ತಿಳ್ಕೊಳ್ಳಿ. ಸರಿ, ಆ ಮಗುವನ್ನ ಸ್ಕೂಲಿಗೆ ಸೇರಿಸ್ತಾರೆ. ಎಲ್ಲಿಗೆ ಸೇರಿಸ್ತಾರೆ? ಸ್ಕೂಲಿಗೆ. ಹಾ,
ಒಂದು ವೇಳೆ ಆ ತಂದೆ ಟೀಚರ್ ಅಂತ ತಿಳ್ಕೊಳ್ಳಿ. ಜನ್ಮ ಕೊಟ್ಟದ ತಂದೆ ಯಾರು? ಟೀಚರ್, ಟೀಚರ್. ಅವಾಗ ಏನಾಗ್ತದೆ? ಶಿಕ್ಷಣ, ಆವಾಗ ಮನೆಗೆ ಬಂದಾಗ ಆ ತಂದೆ ಏನ್ ಮಾಡ್ತಾರೆ? ಆ ಮಗುಗೆ ಟ್ಯೂಷನ್, ಟೀಚರ್, ಹೋಮ್ವರ್ಕ್ ಅನ್ನ ಚೆಕ್ ಮಾಡೋದು, ಪಾಠ ಕಲಿಸೋದು ಕೂಡ ಏನಾಗುತ್ತೆ? ಸ್ಟಾರ್ಟ್ ಆಗತ್ತೆ. ಆವಾಗ ಮಗು ಸ್ಕೂಲಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದಾಗ ತಂದೆ ಮಗುವಿನ ಸಂಬಂಧ ಇದ್ರೂ ಕೂಡ ಹೊಸ ಒಂದು ಸಂಬಂಧ ಆರಂಭ ಆಗ್ತದೆ. ಯಾವುದು? ಶಿಕ್ಷಣ, ಟೀಚರ್ ಮತ್ತು ವಿದ್ಯಾರ್ಥಿ ಅಲ್ವಾ? ಕೆಲವೊಂದ್ಸಲ ಏನಾಗತ್ತೆ, ಟೀಚರ್ ತಂದೆ ಇರುವಂತ ಕ್ಲಾಸ್ ರೂಮಿಗೆ ಏನ್ ಮಾಡ್ತಾ ಇರ್ತಾನೆ ವಿದ್ಯಾರ್ಥಿ? ಅಲ್ಲಿ ಹೋಗ್ತಾ ಇರ್ತಾನೆ ಅಲ್ವಾ? ಅಲ್ಲಿ ಯಾವ ಸಂಬಂಧ ಆರಂಭ ಆಯ್ತು? ಟೀಚರ್ ಮತ್ತು ವಿದ್ಯಾರ್ಥಿ. ಮೊದಲು ಜನ್ಮ, ಆಮೇಲೆ ಪಾಲನೆ, ಆಮೇಲೆ ಶಿಕ್ಷಣ, ಶಿಕ್ಷಣ. ಅದ್ ಆದ್ಮೇಲೆ ಮುಂದೆ ಎಜುಕೇಶನ್ ಮುಗೀತು ಅಂತ ತಿಳ್ಕೊಳ್ಳಿ. ಅವಾಗ ಮಗು ಏನ್ ಮಾಡ್ಬೋದು? ಜಾಬ್, ಕೆಲ್ಸಕ್ಕೆ ಎಲ್ಲಿ ಎಲ್ಲಿ? ಕಂಪನಿ, ಯಾವ ಕಂಪನಿಯಲ್ಲಿ? ಅರ್ಹತೆ ಇರೋ ಆ ಯಾವ ಯಾವ ಕಂಪ್ನಿಗೆ ಅರ್ಹತೆ ಇರುತ್ತೆ ಆ ಕಂಪ್ನಿಯಲ್ಲಿ ಓಕೆ. ಜಾಬ್ ಸಿಗುತ್ತೆ. ಇಲ್ಲಿ ತಂದೆದೇ ಆಲ್ರೆಡಿ ಒಂದು ಫ್ಯಾಕ್ಟ್ರಿ ಇದೆ ಅಂತ ತಿಳ್ಕೊಳ್ಳಿ. ತಂದೆದೇ ಒಂದು ಫ್ಯಾಕ್ಟ್ರಿ ಇದ್ದಾಗ ಅದೇ ಕಂಪನಿಯಲ್ಲಿ ಮಗು ಏನಾಯ್ತು? ಜಾಯಿನ್ ಆಯ್ತು. ಎಸ್ ಎ ಕ್ವಾಲಿಫಿಕೇಶನ್, ಇನ್ಫ್ಲೂಯೆನ್ಸ್ ಅಲ್ಲ, ಆ ಅರ್ಹತೆಯಿಂದ ಏನಾಯ್ತು ಅಲ್ಲಿ ಜಾಯಿನ್ ಆದಾಗ ಆವಾಗ ತಂದೆ ಏನು ಮಾಡ್ತಾನೆ? ಆ ಮಗುವನ್ನ ತನ್ನ ಏನು ಎಂಪ್ಲಾಯಿ ಅಂತಂದ್ರೆ ತನ್ನ ಒಂದು ಏನ್ ಹೇಳ್ತಾರೆ ಅವರಿಗೆ? ಸೇವಕ ಅಲ್ಲ, ಏನ್ ಹೇಳ್ತಾರೆ? ಕೆಲಸಗಾರ. ಆ ರೂಪದಲ್ಲಿ ಏನ್ ಮಾಡ್ತಾರೆ ನೋಡ್ಕೊಳ್ಳೋದು. ಮನೆಗೆ ಬಂದಾಗ ತಂದೆ ಮಗು ಹೌದು, ಅದು ಆಫೀಸಲ್ಲಿ ಆಫೀಷಿಯಲ್ ರಿಲೇಶನ್ಶಿಪ್ ಏನೆ. ಹೇಗೆ ಬ್ರಹ್ಮ ಬಾಬಾ ತಮ್ಮ ಮಗಳನ್ನ, ಪತ್ನಿಯನ್ನ ಈಶ್ವರಿ ಸೇವೆಗೆ ಉಪಯೋಗ ಮಾಡ್ಕೊಂಡ್ರಲ್ವಾ ಅಲ್ವಾ? ಹಾಗೆ ಇಲ್ಲಿ ತಂದೆ ನಮ್ಮನ್ನ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸೇವೆಗಂತ ತೊಡಗಿಸ್ಕೊಂಡಾಗ ಆವಾಗ ಯಾವ ಸಂಬಂಧ ಬಂತು? ಎಂಪ್ಲಾಯಿ, ಎಂಪ್ಲಾಯಿ ಮತ್ತು ಎಂಪ್ಲಾಯರ್ ಅಂತ ಹೇಳ್ತಾರೆ. ಮಾಲೀಕ ಮತ್ತು ಕೆಲಸ, ಆ ಕಾರ್ಮಿಕ. ಅಲ್ಲಿ ಮಗುವಾದವನು ಕೂಡ ಅವನಿಗೆ ಏನಿಲ್ಲ, ಎಕ್ಸ್ಟ್ರಾ ಇದಿಲ್ಲ. ಅವನು ಲೇಬರ್ ಆಗ್ಬಿಟ್ಟು ಜಾಯ್ನ್ ಆಗ್ಬೇಕು. ಅವನೇನು ಕೆಲಸ ಮಾಡ್ತಾನೆ ಅದು ಅವರಿಗೆ ಸಂಬಳ ಕೊಡ್ತಾರೆ. ಆಮೇಲೆ ಅವ್ರ ಯೋಗ್ಯತೆ ಅನುಸಾರದಲ್ಲಿ ಅವ್ರಿಗೆ ಏನ್ ಸಿಗ್ತಾ ಹೋಗ್ತದೆ? ಸಂಬಳ, ಪ್ರಮೋಷನ್, ಇನ್ಕ್ರಿಮೆಂಟ್ ಸಿಗ್ತಾ ಹೋಗ್ತದೆ. ಅವಾಗ ತಂದೆ ಮತ್ತು ಮಗು ಇದ್ರೂ ಕೂಡ ಅಲ್ಲಿ ಹೊಸ ಸಂಬಂಧ ಆಡ್ ಆಯ್ತೋ ಇಲ್ವೋ? ಆಯ್ತು, ಅವಾಗ ಮಾತುಕತೆಗಳು, ಚರ್ಚೆಗಳು, ಕರ್ಮಗಳು ಬೇರೆ ಬೇರೆ ರೀತಿ ಆಗ್ತಾವೋ ಆಗಲ್ವೋ? ಆಯ್ತು, ಅವಾಗೆಲ್ಲ ಹೊಸ ಜನ್ಮ ಸ್ಟಾರ್ಟ್ ಆಯ್ತಲ್ವಾ? ಹೌದು, ಮೊದ್ಲಿಂದೆಲ್ಲ ಇದೆ, ಅದ್ರ ಜೊತೆಗೆ ಇದೇನಾಯ್ತು? ಬಂತು, ಆಡ್ ಆಯ್ತು. ಸರಿ, ಅದೇ ಒಂದು ಮಗುಗೆ ತಂದೆ ಮದುವೆ ಮಾಡಿಬಿಡ್ತಾರೆ. ಅವಾಗ ಏನಾಗ್ತದೆ? ಪತಿ ಆಗ್ತಾನೆ. ಗೃಹಸ್ಥ ಜೀವನ ಆರಂಭ ಆಗ್ಬಿಡ್ತದೆ. ಆವಾಗ ತನ್ನ ಮಗನ ಜೊತೆಗೆ ತನ್ನ ಸೊಸೆಯನ್ನು ನೋಡ್ಕೊಳ್ಳೋದು, ಮೊಮ್ಮಗುವನ್ನು ನೋಡ್ಕೊಳ್ಳೋದು ಯಾರ ಡ್ಯೂಟಿ ಆಗ್ಬಿಡ್ತದೆ? ತಂದೆ ತಂದೆದು ಅಲ್ವಾ? ಈಗ ಹಾಗೇನೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನ ನಾನು ಜನ್ಮ ಕೊಟ್ಟಿದ್ದೇನೆ. ಒಂದು ಬಾಬಾ ಸೀಕ್ರೆಟ್ ಏನ್ ಹೇಳಿದ್ರು? ಯಾವಾಗ ನಾನು ಈ ಭೂಮಿಗೆ ಬರ್ತೇನೆ ಆವಾಗ ಎಲ್ಲರಿಗೂ ಕೂಡ ನಾನು ಜನ್ಮವನ್ನ ಕೊಟ್ಟುಬಿಟ್ಟಿದ್ದೇನೆ. ಅದ್ ನಾವು ಅರ್ಥ ಮಾಡ್ಕೊಂಡಿದ್ದು ಬೇರೆ ಬೇರೆ ಸಮಯ. ಆಮೇಲೆ ನಿಮಗೆ ಪಾಲನೆ ಬಾಬಾ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ, ಸರಿ. ಶಿಕ್ಷಣ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ, ಸರಿ. ಅವ್ರ ಫ್ಯಾಕ್ಟ್ರಿ ಕೆಲಸ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ, ಅಪಾಯಿಂಟ್ಮೆಂಟ್ ಲೆಟರ್ ಇದೆಯಾ? ಡೈಲಿ ಎಷ್ಟು ಗಂಟೆ ಕೆಲಸ ಮಾಡ್ತಿದ್ದೀರಾ ಕಂಪ್ನಿಯಲ್ಲಿ? 8 ಗಂಟೆ ಮಾಡಬೇಕು. ಮಾಡ್ತಾ ಇದ್ದೀವಾ? 8 ಗಂಟೆ ನಮ್ದು ಯೋಗ ಇರಬೇಕು, ಮುರ್ಲಿ ಕೇಳೋದಲ್ಲ, ಜ್ಞಾನ ಹೇಳೋದಲ್ಲ. 8 ಗಂಟೆ ನಮ್ದು ಏನಿರ್ಬೇಕು? ಯೋಗ ಇರ್ಬೇಕು. ಅಂದ್ರೆ ಆ ಪ್ರಾಡಕ್ಟ್ ಅನ್ನ ಏನ್ ಮಾಡ್ಬೇಕು? ಸೇಲ್ ಮಾಡ್ಬೇಕು. ಟ್ರೈನಿಂಗ್ ಬೇರೆ, ಪ್ರಾಕ್ಟಿಕಲ್ ಕೆಲಸ ಮಾಡಿದ್ರೆ ತಾನೇ ನಿಮ್ಗೆ ಸಂಬಳ ಸಿಗತ್ತೆ. ಓಕೆನಾ? ಸರಿ. ಇವಾಗ ನೀವು ಒಂದು ಪೋಸ್ಟ್ ಇರ್ತೀರಾ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಪೋಸ್ಟಿಗೆ ಹೋಗ್ಬೇಕು, ನಿಮ್ಗೆ ಇನ್ಕ್ರಿಮೆಂಟ್ ಬೇಕು. ಅವಾಗ ನೀವೇನ್ ಮಾಡ್ಬೇಕು? ಹಾರ್ಡ್ ವರ್ಕ್ ಮಾಡ್ಬೇಕು. ಈಗ ನೀವು ಒಂದು ಪ್ಯೂನ್ ಆಗಿ ಒಂದು ಕಂಪ್ನಿ ಜಾಯ್ನ್ ಆಗಿದ್ದೀರಿ. ಓಕೆನಾ? ನೀವು ಸೂಪರ್ವೈಸರ್ ಆಗ್ಬೇಕು ಅಂತ ನಿಮ್ಗೆ ಅನಿಸ್ತು. ಅವಾಗ ಎಕ್ಸ್ಟ್ರಾ ಕೆಲಸ ಮಾಡು. ಪ್ಯೂನ್ ಆಗ್ಲಿಕ್ಕೆ ನಿಮ್ಮ ಅರ್ಹತೆ SSLC. ಸೂಪರ್ವೈಸ್ ಆಗ್ಲಿಕ್ಕೆ ನಿಮ್ಮ ಕ್ವಾಲಿಫಿಕೇಶನ್ ಏನ್ ಬೇಕೋ? ಡಿಗ್ರಿ ಬೇಕು. ಅವಾಗ ನೀವೇನ್ ಮಾಡ್ಬೇಕು?
ಮತ್ತೆ ಎಕ್ಸಾಮ್ ಆ ಪಾಸ್ ಓದ್ಬೇಕಾಗುತ್ತೆ ಆಗ್ಬೇಕು. ಫ್ಯಾಕ್ಟ್ರಿ ಟೈಮಲ್ಲಿ ನಾನು ಓದ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ. ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ಬೇರೆ ಟೈಮಲ್ಲಿ ನೀವೇನ್ ಮಾಡ್ಬೇಕು, ಕಾಲೇಜಿಗೆ ಹೋಗ್ಬಿಟ್ಟು ಕರೆಸ್ಪಾಂಡೆನ್ಸ್ ಕೋರ್ಸ್ ಮಾಡ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ ಅಲ್ಲಿ ಈವ್ನಿಂಗ್ ಕಾಲೇಜ್ ಓದ್ಕೊಂಡು ಅಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿಬಿಟ್ಟು ಅದನ್ನು ಒಯ್ದ್ಬಿಟ್ಟು ಇದಕ್ಕೆ ಅಟ್ಯಾಚ್ಮೆಂಟ್ ಮಾಡಿದಾಗ ಅಲ್ಲಿ ಅವಶ್ಯಕತೆ ಇದ್ದಾಗ ನಿಮ್ಗೆ ಅವಾಗ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅಲ್ಲ. ಹಾಗೆ ಇಲ್ಲಿ ನಮಗೆ ಮುರಳಿ ಏನ್ ಹೇಳುತ್ತೆ, ನೆಕ್ಸ್ಟ್ ಲೆವೆಲ್ ಇನ್ಕ್ರಿಮೆಂಟ್, ಪ್ರಮೋಷನ್, ಎಜುಕೇಶನ್, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಯಾವ್ದಕ್ಕೆ? ಯೋಗಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಫ್ಯಾಕ್ಟ್ರಿಯಲ್ಲಿ ನೀವು ಕೆಲಸ ಮಾಡ್ಲೇಬೇಕು, ಯೋಗ ಮಾಡ್ಲೇಬೇಕು. ಯಾವ ಯೋಗ? ಬಾಬಾರವರ ಶಕ್ತಿಯನ್ನ ವಿಶ್ವಕ್ಕೆ ಎಲ್ಲಾ ಕಡೆಗೂ ಕೊಡುವಂತ ಕಾಯಕವನ್ನ, ಕೆಲಸವನ್ನ, ಕರ್ತವ್ಯವನ್ನ ನೀವೇನ್ ಮಾಡ್ಬೇಕು? ಮಾಡ್ಲೇಬೇಕು. ಸರಿ, ಅದನ್ನ ನೀವು ಮಾಡ್ತಾ ಹೋದ್ರೆ ಮುಂದೆ ಮುಂದೆ ಸಂಪಾದನೆ ಆಯ್ತು, ನಿಮ್ ಸಾಲ ಎಲ್ಲ ತೀರ್ತು, ನಿಮ್ಗೆ ಈಗ ಬೇಕಾದಷ್ಟು ನಿಮ್ಮತ್ತೇನಾಗಿದೆ, ಇವಾಗ ಉಳ್ಕೊಂಡಿದೆ. ಅವಾಗ ನೀವೇನ್ ಮಾಡ್ತೀರಿ? ನೆರವು ಕೊಡ್ಬೇಕು. ದಾನ ಮಾಡ್ತೀರಿ. ಏನ್ ಮಾಡ್ತೀರಿ? ದಾನ ಅಲ್ವಾ? ಈಗ ಫ್ಯಾಕ್ಟ್ರಿಲಿ ಉನ್ನತವಾದ ಹುದ್ದೆಯಲ್ಲಿ ಇದ್ದೀರಾ, ಒಳ್ಳೆ ಸಂಬಳ ಬರ್ತಾ ಇದೆ, ನಿಮ್ಮ ಜೀವನ, ನಿಮ್ಮ ಸಂಸಾರಕ್ಕೆಲ್ಲ ಸಾಕಾದ್ಮೇಲೆ ನಿಮ್ಮ ಮಾಲೀಕನೂ ಕೊಡ್ತಾ ಇರ್ತಾನೆ, ಅದ್ರ ಜೊತೆಗೆ ನೀವು ಕೂಡ ಏನ್ ಮಾಡ್ತಿರ್ತೀರಿ? ಸಂಪಾದನೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಇದು ಕೊನೆಯ ಸ್ಟೇಜ್. ಯಾವ ಜಯಂತಿ ಇಲ್ಲಿ ನಿಮ್ಗೆ ಪಾಲನೆ ಆಯ್ತು, ಶಿಕ್ಷಣ ಆಯ್ತು, ಜಾಬ್ ಆಯ್ತು, ಸಂಪಾದನೆ ಆಯ್ತು, ಮತ್ತೆ ಬೇಕಾದಷ್ಟು ಬಂದ ಮೇಲೆ ಈಗ ಎಲ್ಲರಿಗೂ ನಾನೇನ್ ಮಾಡ್ಬೇಕು? ಇವಾಗ ಕೊಡಬೇಕು. ಹೇಗೆ ಕೊಡಬೇಕು. ಹೇಗೆ ಕೊಡ್ಬೇಕು? ಫ್ರೀಯಾಗಿ ಕೊಡ್ಬೇಕು. ಇವತ್ತು ನಾನು 10,000 ರೂಪಾಯಿ ಕೊಟ್ಟಿದ್ದೇನೆ, 3 ತಿಂಗಳಾದ್ಮೇಲೆ ವಾಪಸ್ ಕೊಡು, ಇಂಟ್ರೆಸ್ಟ್ ಕೊಡು, ಹಾಗಲ್ಲ. ಏನ್ ಮಾಡ್ಬೇಕು? ಫ್ರೀ ಅಲ್ವಾ? ಹಾಗಿದು ನಿಮ್ಮ ಯೋಗದ ಸ್ಥಿತಿ ಈಗ ಈ ರೀತಿ ಇದೆಯಾ? ನಿಮ್ಮ ವೈಯಕ್ತಿಕವಾದ ಏನೇ ಸಮಸ್ಯೆಗಳು, ತೊಂದರೆಗಳು, ಪರಿಸ್ಥಿತಿಗಳು ಏನಾಗಬಾರ್ದು? ಬರಬೇಕೋ ಬರಬಾರ್ದು? ಬರ್ತದೆ. ಅಂತಿಮ ಸಮಯದವರೆಗೂ ಬರ್ತದೆ, ಲಾಸ್ಟ್ ಸೆಕೆಂಡ್ ವರೆಗೂ ಬರ್ತದೆ. ಬ್ರಹ್ಮಬಾಬಾವರೆಗೂ ಕೂಡ ಬಂದಿತ್ತು. ಆದರೆ ಅದೇನೇ ಬಂದರೂ ಕೂಡ ನಿಮ್ಮ ಆತ್ಮಿಕ ಸಂಪಾದನೆಯಿಂದ ನೀವು ಪೇಮೆಂಟ್ ಮಾಡ್ಬಿಟ್ಟು ಅದನ್ನು ಕ್ಲಿಯರ್ ಮಾಡ್ಬೇಕು. ಶರೀರದ ಖರ್ಚು ಯಾವಾಗ ಬರೋದಿಲ್ಲ ಹೇಳಿ ನೋಡೋಣ? ಯಾವಾಗ ಬರೋದಿಲ್ಲ? ಲಾಸ್ಟ್ ಶರೀರ ಬಿಡುವವರೆಗೂ ಶರೀರದ ಖರ್ಚು ಇರ್ತದೆ ಇಲ್ವೋ? ಊಟ, ತಿಂಡಿ, ಹಾಲು, ಮೆಡಿಸಿನ್ಸು, ಮನೆ ಬಾಡಿಗೆ, ನ್ಯೂಸ್ ಪೇಪರು ಎಲ್ಲನೂ ಕೂಡ ಇರ್ತದಲ್ವಾ? ಆದ್ರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಹತ್ರ ಸಂಪಾದನೆ ಇದ್ರೆ ನಿಮ್ಗೆ ಏನಾಗೋದಿಲ್ಲ, ಏನು ತೊಂದರೆ ಹೇಳುವಂಥದ್ದು ಆಗೋದಿಲ್ಲ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನಿಮ್ಮ ಹತ್ರ ಅಷ್ಟು ಈಶ್ವರೀಯ ಶಕ್ತಿಯ ಸ್ಟಾಕ್ ಇದೆಯಾ? ಇದ್ದು ಬಿಟ್ಟು ದಿನದಲ್ಲಿ ಹೆಚ್ಚಿನ ಸಮಯ ವಿಶ್ವ ಕಲ್ಯಾಣಕ್ಕೆ ನೀವು ಬಾಬಾರವರ ಜೊತೆಗೆ ನಿಮಿತ್ತರು ಆಗಿದ್ದೀರಾ. ಹಾಗಿದ್ರೆ ಈ ವಿಶೇಷತೆ ಯಾವ್ದಕ್ಕೆ ಅಂತ ಬಾಬಾ ಹೇಳ್ತಾರೆ? ಶಿವ ಜಯಂತಿಯ ಜನ್ಮ. ನಿಜ ಹೇಳಿ, ಅವತ್ತಿಗೆ ಯೋಗ್ಯರಾಗಿದ್ದೀವಾ? ಇಲ್ಲ. ಆಗ್ಬೇಕಲ್ವಾ? ಆಗ್ಬೇಕಾ ಬೇಡ? ಆಗ್ಬೇಕು ಅಂತಂದ್ರೆ ನಿಮ್ಮಲ್ಲಿ ಏನೇನು ಕಡಿಮೆತನಗಳಿದ್ದಾವೆ, ಯಾವ್ದನ್ನು ಸರಿ ಮಾಡ್ಕೊಳ್ಬೇಕು. ಆವಾಗ ನೀವು ಅದನ್ನು ಮಾಡ್ಲಿಕ್ಕೆ ಆಗತ್ತೆ ಅಂತ ಇವತ್ತು ಬಾಬಾ ಏನ್ ಹೇಳ್ತಿದ್ದಾರೆ, ನಮ್ಗೆ ಈ ವಿಷಯವನ್ನ ತಿಳಿಸ್ತಾ ಇದ್ದಾನೆ. ಯಹಿ ವಿಶೇಷತಾ ಇಸ್ ಶಿವ ಜಯಂತಿ ಕಿ ಹೇ. ಈ ಶಿವ ಜಯಂತಿ ವಿಶೇಷತೆ ಯಾವುದು? ವಿಶ್ವ ಕಲ್ಯಾಣ ಮಾಡುವಂತ. ಅದಕ್ಕೆ ನೀವೇನ್ ಮಾಡಿದಿರಿ? ಬಾಬಾ ಜೊತೆಗೆ ವಾಯ್ದಾ ಮಾಡಿದ್ದೀರಾ, ನಿಮ್ ಜೊತೆಯಲ್ಲೇ ಇರ್ತೀವಿ, ನೀವೇನ್ ಕರ್ಮ ಮಾಡ್ತಿರೋ ಅದನ್ನೇ ಮಾಡ್ತೀವಿ. ಯಾರು ಈಗ ವಿಶ್ವ ಕಲ್ಯಾಣಕ್ಕೆ ತಮ್ಮ ಮನಸ್ಸು ಬುದ್ಧಿಯನ್ನು ಕೊಡ್ತಾರೋ ಅವರು ಮಾತ್ರ ಸತ್ಯುಗದಲ್ಲಿ ಏನ್ ಬರ್ತಾರೆ? ಆರಂಭದಲ್ಲಿ ಬ್ರಹ್ಮ ಬಾಬಾರವರ ಜೊತೆಗೆ ಏನ್ ಮಾಡ್ತಾರೆ? ಬರ್ತಾರೆ. ಬ್ರಹ್ಮ ಬಾಬಾ ಅವರ ಆಸ್ಥಾನದಲ್ಲಿ, ಅವರ ಒಂದು ಪರಿವಾರದಲ್ಲಿ ಶ್ರೀಮಂತ ಪ್ರಜೆಗಳಾಗ್ಬಿಟ್ಟು ಬರ್ತಾರೆ. ಈಗ ಬಾಬಾ ಇದನ್ ಬೇಕು ಬಾಬನಿಗೆ. ಈಗ ಬಾಬಾ ಪೋಸ್ಟ್ ಅನ್ನ ಹೇಳಿದ್ರು. ಸರಿ, ಪೋಸ್ಟ್ ಹೇಳಿದ್ಮೇಲೆ ಈಗ ಮಕ್ಕಳ ಲೆವೆಲ್ ಏನು ಅಂತ ನೋಡ್ಬೇಕಲ್ಲ. ಬಾಬನಿಗೆ ಈ ಪೋಸ್ಟ್ ಬೇಕಿದೆ, ಹೈಯೆಸ್ಟ್ ಪೋಸ್ಟ್. ಈಗ ಬಾಬ್ದಾದವ್ರು ಏನ್ ಮಾಡ್ತಿದ್ದಾರೆ? ಈಗಿನ ಸ್ಟೇಟಸ್ ನೋಡ್ತಿದ್ದಾರೆ. ಮಕ್ಕಳು ಇನ್ನು ಪ್ಯೂನ್ ಲೆವೆಲ್ ಅಲ್ಲಿ ಇದ್ದಾರೋ, ಸೂಪರ್ವೈಸರ್ ಅಲ್ಲಿ ಇದ್ದಾರೋ, ಮ್ಯಾನೇಜಿಂಗ್ ಡೈರೆಕ್ಟರ್ ಲೆವೆಲ್ ಅಲ್ಲಿ ಇದ್ದಾರೋ ಅಂತ ಬಾಬಾ ಏನ್ ಮಾಡ್ತಿದ್ದಾರೆ? ಚೆಕ್ ಮಾಡ್ತಾರೆ. बाप दादा ने अमृत वेले से देखा कि भिन्न भिन्न स्थानों के बच्चे बहुत ही खुशी से मुबारक बधाइयां भेज रहे थे. ಅಮೃತ ವೇಳೆಯಿಂದನೇ
ಬಾಬ್ ದಾದ ನೋಡ್ತಾ ಇದ್ದಾರೆ. ಮಕ್ಕಳು ಏನ್ ಮಾಡ್ತಿದಾರಂತೆ, ಖುಷಿ ಖುಷಿಯಿಂದ ಬಾಬನವರಿಗೆ ಶುಭಾಶಯವನ್ನ ಕೊಡ್ತಿದಾರಂತೆ. ಯಾವ್ದ್ರ ಬಗ್ಗೆ? ಜನ್ಮದಿನದ ಹ್ಯಾಪಿ ಬರ್ಡೇ ಟು ಯು ಅಂತ. ಬಾಬಾ ಜನ್ಮದಿನದ ಶುಭಾಶಯ. ಮಕ್ಕಳೇ, ಹೊಸ ಜನ್ಮದಿನ ಶುಭಾಶಯ ಅಂತ ನನ್ನೇನು ಹೊಸ ವರ್ಷ ಇರ್ಬೇಕಲ್ವಾ? ಇವಾಗ ನೋಡಿ, ಲೌಕಿಕದಲ್ಲೂ ಕೂಡ ಕೆಲವೊಬ್ಬರಿಗೆ ಈ 60 ವರ್ಷದೊಂದು ಕಾರ್ಯಕ್ರಮ ಅಂತ ಮಾಡ್ತಾರೆ ಅಲ್ವಾ? ಅವ್ರಿಗೆ 60 ವರ್ಷ ಆದಾಗ ಅವಾಗ ಶುಭಾಶಯ ಕೊಡೋದೇ ಬೇರೆ ತಾನೆ. ಮದ್ವೆ ಆದ್ಮೇಲೆ 25 ವರ್ಷದೊಂದು ಕಾರ್ಯಕ್ರಮ ಮಾಡ್ತಾರೆ ಅಲ್ವಾ? ಅದು ಶುಭಾಶಯನೇ ಬೇರೆ. ಈಗ ಬಾಬನಿಗೆ ಯಾವ ಶುಭಾಶಯ ಕೊಡ್ತಾ ಇದ್ದೀರಿ? ಯಾವ ಶುಭಾಶಯ ಕೊಡ್ಬೇಕು ಬಾಬನಿಗೆ? ಹೊಸ ಯುಗದ ವಿಶ್ವ ಕಲ್ಯಾಣದ. ಯಾವುದು? ವಿಶ್ವ ಯಾವ್ದಕ್ಕೆ ಅಂತ ಗೊತ್ತಿರ್ಬೇಕಲ್ಲ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂದ್ರೆ ಬಿಟ್ಟು ಆಗ್ಬಿಡ್ತದ? ಅದು ಬರ್ತ್ಡೇದು, ಎಂಗೇಜ್ಮೆಂಟ್ ಡೇನೋ, ಅಥವಾ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿರೋದು, ಅಥವಾ ಮದುವೆ ಆಗಿರೋದು, ನೀವು ತಂದೆ ಆಗಿರೋದು, ಮದುವೆ ಆಗಿದ್ದು 25 ವರ್ಷ ಆಗಿರೋದು, ಅಥವಾ ಶರೀರಕ್ಕೆ 60 ವರ್ಷ ಆಗಿರೋದು, ಅದು ಯಾವ ಕಾರ್ಯಕ್ರಮ ಮಾಡೋದು ನಿಮ್ಗೇನಾಗಿರ್ಬೇಕು? ಗೊತ್ತಿರಬೇಕು. ಹಾಗೆ ಬಾಬಾ ಹೇಳ್ತಾರೆ, ನೀವು ಶುಭಾಶಯ ಅಂತ ಕೊಟ್ಟಿದ್ದೀರಿ ಸರಿ, ಅದು ವಿಷಯ ಏನು? ಯಾವ ಬರ್ತಾರೆ ಏನಿದು? ಪ್ರತಿ ವರ್ಷ ಬರ್ತಡೆ ಕಾರಣ ಏನು ಅಲ್ವಾ? ಪ್ರತಿ ವರ್ಷ ಮದುವೆ ಮಾಡ್ಕೊಳ್ಲಿಕ್ಕೆ ಆಗ್ತದ? ಪ್ರತಿ ವರ್ಷ ಜನ್ಮ ಪಡ್ಕೊಳ್ಲಿಕ್ಕೆ ಆಗತ್ತ? ಇಲ್ವಲ್ಲ. ಕಾರ್ಯಕ್ರಮ ಬೇರೆ ಬೇರೆ ಇರ್ತದೆ. ಆಪ್ ತೋ ಅಭಿ ಸಮ್ಮುಖ ಬಧಾಯಿಯಾ ದೇ ಭಿ ರಹೇ ಹೋ ಔರ್ ಲೇ ಭಿ ರಹೇ ಹೋ. ಈಗ ನೀವು ಡೈಮಂಡ್ ಹಾಲ್ ಅಲ್ಲಿ ಇದ್ದವರು ಸಮ್ಮುಖದಲ್ಲಿ ಬಾಬನಿಗೂ ಶುಭಾಶಯ ಕೊಡ್ತಾನೆ ಇದ್ದೀರಿ, ಮತ್ತೆ ಬಾಬನಿಂದ ಶುಭಾಶಯ ತಗೊಳ್ತಾನೆ ಇದ್ದೀರಾ. ಮಕ್ಕಳೇ, ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ಏನು ಶಿಕ್ಷಣ ಬೇಕು, ಏನು ಶಕ್ತಿ ಬೇಕು, ವಿಧಿವಿಧಾನ ಬೇಕು, ಅದೆಲ್ಲವನ್ನ ನಾನು ಮುರಳಿ ಮೂಲಕ ನಿಮ್ಗೆ ಏನಾಗ್ಬಿಟ್ಟಿದೆ, ಕೊಟ್ಟಾಗ್ಬಿಟ್ಟಿದೆ. ಇವಾಗ ಪೋರ್ಷನ್ ಕಂಪ್ಲೀಟ್ ಆಗ್ಬಿಟ್ಟಿದೆ. ಅದಕ್ಕೆ ತಕ್ಕಾಗಿ ನೀವು ಇವಾಗ ಏನಾಗ್ಬೇಕು? ಯೋಗ್ಯರು ಆಗ್ಬೇಕು. ಈಗ ಹೇಳಿ, ವಿಶ್ವ ಕಲ್ಯಾಣ ಆಗ್ತಾ ಇದೆಯೋ ಇಲ್ವೋ? ಇಲ್ಲ. ಸೆಂಟ್ರಲ್ ಕಲ್ಯಾಣ ಆಗ್ತಾ ಇದೆ, ಜೋನ್ ಕಲ್ಯಾಣ ಆಗ್ತಾ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವ ಕಲ್ಯಾಣ ಆಗ್ತಾ ಇದೆ? ಸ್ವಕಲ್ಯಾಣ. ಆತ್ಮದ ಕಲ್ಯಾಣ ಆದ್ರೂ ಓಕೆ, ಶರೀರದ ಕಲ್ಯಾಣನೇ ಜಾಸ್ತಿ ಆಗ್ತಾ ಇದೆ. ಶರೀರ ಹಣ ಕೊಡು, ಪೋಸ್ಟ್ ಕೊಡು, ಪೊಸಿಷನ್ ಕೊಡು, ಇದು ಸ್ಟಾರ್ಟ್ ಆಗಿದೆ. ಹೆಸರು, ಕೀರ್ತಿ, ಸನ್ಮಾನ, ಹೊಗಳಿಕೆ ಅಲ್ವಾ? ವಿಶ್ವ ಕಲ್ಯಾಣ ಹೇಳೋದು ಒಂದು ಪುಸ್ತಕದಲ್ಲಿ ಮಾತ್ರ, ಬಾಯಲ್ಲಿ ಮಾತ್ರ. ಆದ್ರೆ ವಾಸ್ತವಿಕವಾಗಿ ನಡೀತಾ ಇರೋದು ಯಾವುದು? ಶರೀರದ ಕಲ್ಯಾಣ. ಧನ ಬೇಕು, ಬಿಲ್ಡಿಂಗ್ ಬೇಕು, ಹೆಸರು ಬೇಕು, ಕೀರ್ತಿ ಬೇಕು, ಹೊಗಳಿಕೆ ಬೇಕು, ಕಾಯನ ಬೇಕಲ್ವಾ? ಓಕೆ, ದೀನಾ ಅವ್ರ ಲೇನಾ ಸಾಥ್ ಮೇ ಹೈ. ಬಾಬನಿಗೆ ಶುಭಾಶಯವನ್ನು ಕೊಡಬೇಕು, ಮತ್ತೆ ಬಾಬನಿಂದ ಶುಭಾಶಯವನ್ನು ಕೂಡ ತಗೊಳ್ಬೇಕು. ಈಗ ಯಾವ ಶುಭಾಶಯ ಕೊಡ್ಬೇಕು ಬಾಬನಿಗೆ? ಬಾಬಾ ನಿನ್ ತಂದೆ ಅಂತ ಶುಭಾಶಯ ಕೊಡೋಣವೋ, ನೀವು ತಾತ ಅಂತ ಕೊಡೋಣವೋ, ನೀನ್ ಬಂದ್ಬಿಟ್ಟು 90 ವರ್ಷ ಆಯ್ತು ಅಂತ ಕೊಡೋಣವೋ? ಯಾವ ಶುಭಾಶಯ ಕೊಡೋಣ? ವಿಶ್ವ ಪರಿವರ್ತನೆ. ಬಾಬಾ ನಿಮ್ಮ ಪೋಸ್ಟ್ ವಿಶ್ವ ಪರಿವರ್ತನೆ ಆಯ್ತು ಅಂತಂದ್ರೆ ಓಕೆ, ವಿಶ್ವ ಪರಿವರ್ತನೆ ಆಯ್ತೋ ಇಲ್ವೋ, ಆ ಪೋಸ್ಟ್ ಅಲ್ಲಿ ಇದಾರೆ ಅಂತ ಹೆಂಗ್ ಗೊತ್ತಾಗ್ತದೆ? ಗೊತ್ತಾಗುತ್ತೆ. ಈಗ ಬಾಬಾದ ವಿಶ್ವ ಪರಿವರ್ತನೆ ಪೋಸ್ಟ್ ಬಂತು. ಈಗ ಮುರಳಿ ನುಡಿಸಿದ ಬಾಬಾ ಯಾವಾಗ? 2010ರಲ್ಲಿ, 16 ವರ್ಷದ ಮೊದಲು. ಹೌದಾ? ಓಕೆ, ಇನ್ನೂವರೆಗೂ ಆ ಲೆವೆಲ್ ಇನ್ನೂ ಬಂದಿಲ್ಲ. ಬಂದಿದೆ ಅಂತ ಹೆಂಗ್ ಗೊತ್ತಾಗ್ತದೆ? ಅನುಭವ. ಯಾವ ಅನುಭವ? ಶಾಂತಿ, ಸುಖ, ನೆಮ್ಮದಿ. ವಿಶ್ವದ ಎಲ್ಲಾ ಜನರು ಒಪ್ಕೊಳ್ತಾರೆ ಇವರೇ ನಿರಾಕಾರ ಭಗವಂತ ಅಂತ ಅಲ್ವಾ? ಆವಾಗ ಅವರೆಲ್ಲ ಓಡೋಡೋಡೋಡು ಬರ್ತಾರೆ. ಎಲ್ಲಿಗೆ? ಮೌಂಟ್ ಅಬುಗೆ, ಮಧುಬನಕ್ಕೆ, ಅಥವಾ ಅಲ್ಲಲ್ಲಿ ಇರುವಂತ ಸೇವಾ ಕೇಂದ್ರಕ್ಕೆ. ಅದು ಬರ್ತಾ ಇದ್ದಾರೆ ಅಂತದೇನರ್ಥ? ಭಗವಂತನ ಆ ಒಂದು ಆಸ್ತಿಯ ರುಚಿಯನ್ನ ಅವರಿಗೆಲ್ಲರಿಗೂ ತೋರಿಸಲಿಕ್ಕೆ ನೀವು ನಿಮಿತ್ತರು ಆಗಿದ್ದೀರಿ. ಹಂಗಾಗ್ತಾ ಇದೆ ಇವಾಗ? ಆಗ್ತಾ ಇದೆಯಾ? ಇಲ್ಲ. ಬಾಬಾ ಸೆಂಟ್ರಿಗೆ ಬಂದ್ರೆ ಕೋರ್ಸ್ ಅಂತ ತಗೊಳ್ತಾರೆ, ಆಮೇಲೆ ಇರೋದೇ ಇಲ್ಲ. ಯಾಕೇನು ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಜ್ಞಾನ ಮಾತ್ರ ಕೊಡ್ತಾ ಇದೀವಿ ಹೊರತು ಅವ್ರಿಗೆ ರುಚಿಯನ್ನು ಏನ್ ಮಾಡ್ತಾ ಇಲ್ಲ, ತೋರಿಸ್ತಾ ಇಲ್ಲ. ಬಂದವ್ರಿಗೆಲ್ಲ ಗುಲಾಬ್ ಜಾಮೂನ್ ಹೆಂಗ್ ಮಾಡ್ಬೇಕು ಅಂತ ಜ್ಞಾನ ಹೇಳ್ತೀವಿ, ಅದೇನ್ ಕೊಡಲ್ಲ, ಜಾಮೂನ್ ತಿನ್ನಿಸ್ತಾ ಇಲ್ಲ ಅಲ್ವಾ? ಅವ್ರಿಗೆ ತಿನ್ಸ್ಬೇಕು ಅಂತಂದ್ರೆ
ರೆಡಿ ನಾನ್ ಮಾಡಿ ತಿಂದಿರ್ಬೇಕಲ್ಲ, ನನಗೆ ಮಾಡುವಂತ ಅನುಭವ ಇರ್ಬೇಕಲ್ವಾ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಅದು ಇನ್ನೂ ಬಂದಿಲ್ಲ, ಅದು ಮುಂದೆ ಬರಬೇಕಾಗಿದೆ. ಅದಕ್ಕೆ ತಕ್ಕಾಗಿ ನಾನು ಮಕ್ಕಳನ್ನ ಏನ್ ಮಾಡ್ತಿದ್ದೆ, ರೆಡಿ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ದೇನೆ. इतने भाग्यवान भगवान के बच्चे हैं जो सम्मुख ಬರ್ತಡೇ ಮನಾ ರहे हैं. ಎಷ್ಟು ಭಾಗ್ಯವಂತ ಭಗವಂತನ ಮಕ್ಕಳು ಸಮ್ಮುಖದಲ್ಲಿ ಬರ್ತಡೆಯನ್ನು ಏನ್ ಮಾಡ್ತಾರೆ, ಆಚರಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ, ನಮ್ಗೆ ಏನ್ ಮಾಡ್ತಿದ್ದಾರೆ, ಹವಾ ಹಾಕ್ತಾ ಇದ್ದಾರೆ. ಏನ್ ಮಾಡ್ತಿದ್ದಾರೆ, ಗಾಳಿ ಹಾಕ್ತಾ ಇದ್ದಾರೆ. ಗಾಳಿ ಹಾಕೋದು ಅಂತಂದ್ರೆ ಏನರ್ಥ, ಮೇಲಕ್ಕೆ ಆ ಹೊಗಳಿಕೆ. ಸ್ವಲ್ಪ ಹೊತ್ತಿನಲ್ಲಿ ಬಲೂನ್ ಡಬ್ಬ ಅನ್ನತ್ತೆ ಅಂತ ಅರ್ಥ. ಗಾಳಿ ಹಾಕ್ತಾ ಇದೀವಿ ಅಂತಂದ್ರೆ ಸ್ವಲ್ಪ ಹೊತ್ತಲ್ಲಿ ಏನಾಗ್ತದೆ, ಗಾಳಿ ಜಾಸ್ತಿ ಆಗ್ಬಿಟ್ರೆ ಮೇಲೆ ಉಂಡ. ಅದಕ್ಕೆ ಗಾಳಿ ಹಾಕ್ಸ್ಕೊಳ್ಬೇಕೋ ಬೇಡವೋ, ಬೇಡ. ಹಾಕ್ಸ್ಕೊಳ್ಬಾರ್ದು. ಹಾಕ್ಸ್ಕೊಂಡಿದ್ರೆ ಏನಾಗ್ತದೆ, ಪಿನು ಚುಚ್ಚೋರು ತುಂಬಾ ಜನ ಇರ್ತಾರೆ ಡಬ್ಬ ಮಾಡ್ಲಿಕ್ಕೆ ಅಲ್ವಾ. ಕೆಲವೊಂದ್ಸಲ ಬಾಬಾನ ಏನ್ ಮಾಡ್ಬಿಡ್ತಾರೆ, ಅದನ್ನ ಪಿನ್ನನ್ನು ಏನ್ ಮಾಡ್ಬಿಡ್ತಾರೆ, ಚುಚ್ಚಿಬಿಟ್ಟು ವಾಸ್ತವಿಕತೆ ಏನು ಅಂತ ನಮ್ಗೆ ತೋರಿಸ್ತಾರೆ. सभी के चेहरे खुशनुमा ಖುಷಿ ಮೇ ಉಡ್ತೆ ಹುए ದಿಖಾಯಿ ದೇ ರಹಾ ಹೈ. ಸಮ್ಮುಖದಲ್ಲಿ ಬಂದಿದ್ದೀರಿ, ಬಾಬನಿಗೆ ಬರ್ತಡೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲರ ಮುಖದಲ್ಲಿ ಏನಿದೆ, ಖುಷಿ ಇದೆ, ಹಾಡ್ತಾ ಇದ್ದೀರಾ ಅಂತಂದ್ರೆ ಯಾರ್ದಾರು ಬರ್ತಡೆಗೆ ಹೋದಾಗ ಹೊಸ ಬಟ್ಟೆ ಹಾಕೊಂಡು ಕೇಕ್ ಕಟ್ ಮಾಡಿ, ಕೇಕನ್ನು ತಿಂದ್ಬಿಟ್ಟು, ಅಲ್ಲಿರುವಂತ ತಿಂಡಿ ಎಲ್ಲ ತಿಂದ್ಬಿಟ್ಟು, ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿ ಎಲ್ಲ ಏನಾಗಿರ್ತೀವಿ, ಖುಷಿಯಾಗಿರ್ತೇವೆ ಇಲ್ವೋ, ಇರ್ತೀವೋ ಇಲ್ವೋ, ಇರ್ತೀವೇ ಇಲ್ವಾ. ಮದ್ವೆಗೆ ಹೋದ್ವಿ, ಪಾರ್ಟಿಗೆ ಹೋದ್ವಿ, ಇರ್ತೀವಿ ತಾನೆ. ಸರಿ, ಖುಷಿಯಲ್ಲಿ ಇರಿ, ಸರಿ. ಜವಾಬ್ದಾರಿ ಏನಂತ ಗೊತ್ತಾಗಿದ್ಯಾ, ಯಾಕೆ ಬಂದಿದ್ದೀರಿ ಅಂತ ಗೊತ್ತಾಗ್ತಿದ್ಯಾ. ಬರೀ ಸೆಲೆಬ್ರೇಷನ್ ಅಷ್ಟೇ ಮಾಡಿದ್ರೆ ಆಗೋದಿಲ್ಲ, ಆದ್ರೆ ಅದರ ಹಿಂದಿನ ಕಾರಣವನ್ನ ತಿಳಿದುಕೊಂಡು ಅದಕ್ಕೆ ತಕ್ಕಾಗಿ ನೀವು ಸಮರ್ಥರು ಕೂಡ ಆಗ್ಬೇಕಾಗಿದೆ ಅಂತ ಹೇಳ್ತಾರೆ ಬಾಬಾ. ಸರಿನಾ. एक तरफ बाप दादा बच्चों के भाग्य को देख रहे हैं और दूसरे तरफ भक्तों को भी देख रहे हैं. ಒಂದ್ ಕಡೆಗೆ ಯಾರಿದ್ದಾರೆ, ಮಕ್ಕಳಿದ್ದಾರೆ. ಇನ್ನೊಂದ್ ಕಡೆಗೆ ಯಾರಿದ್ದಾರೆ, ಭಕ್ತರಿದ್ದಾರೆ. ಮಕ್ಕಳು ಯಾರು, ಕೊಡೋರು. ಭಕ್ತರು ಯಾರು, ನೀವು ಯಾವ್ದಲ್ಲಿ ಇದ್ದೀರಿ, ಆ ಬಾಬನ ಮಕ್ಕಳಾಗ್ಬಿಟ್ಟು ನಾವು ಭಕ್ತರಾಗಿದ್ದೀವಿ. ಬಾಬಾ ಏನಾಗಿದ್ದೀವಿ, ಬಾಬನ ಮಕ್ಕಳಾಗ್ಬಿಟ್ಟು ಏನಾಗಿದ್ದೀವಿ ಅಂದ್ರೆ ಇಲ್ಲಿ ಬಾಬಾ ಎರಡು ಮಾತನ್ನು ಹೇಳ್ತಿದ್ದಾರೆ. ಏನು, ಒಂದು ಬಾಬನ ಮಗು ತನ್ನ ಮನಸ್ಸನ್ನ ಬಾಬನ ಕೈಲಿ ಕೊಟ್ಬಿಟ್ಟು ವಿಶ್ವ ಕಲ್ಯಾಣಕ್ಕೆ ನಿಮಿತ್ತ ಆಗುವಂತ ಒಂದು ಸ್ಥಿತಿ, ಓಕೆನಾ. ಇನ್ನೊಂದು ಅದೇ ಮಗು ಅಮೃತ ಬೆಳಗ್ಗೆ ಎದ್ಬಿಟ್ಟು ಶಾಂತಿ ಕೊಡು, ಸುಖ ಕೊಡು, ನೆಮ್ಮದಿ ಕೊಡು, ಆರೋಗ್ಯ ಸರಿ ಮಾಡು, ಚೀಟಿ ಹಣದ ವ್ಯವಸ್ಥೆ ಮಾಡು, ನಮ್ಮ ಮನೆಯವ್ರಿಗೆ ಈಶ್ವರಿ ಜ್ಞಾನ ಕೊಡಿಸು ಅಲ್ವಾ, ನಮ್ಗೆ ಸ್ವಂತ ಬಿಲ್ಡಿಂಗ್ ಮಾಡಿಸ್ಕೊಡ್ಸು, ನಿಮ್ಗೆ ಕಾರ್ ಇಲ್ಲ ಕಾರ್ ಕೊಡಿಸು ಅಂತ ಬಿಟ್ಟು ಏನ್ ಮಾಡೋದು, ಬೇಡುವಂತದ್ದು. ಇದನ್ನು ನೋಡ್ತಾ ಇದ್ದಾರೆ, ಅದನ್ನು ನೋಡ್ತಾ ಇದ್ದಾರೆ. ಒಂದು ಕಡೆಗೆ ಕೋಟ್ಯಾಂತರ ಜನ ಭಕ್ತರು ಏನ್ ಮಾಡ್ತಿದ್ದಾರೆ, ಶಾಂತಿಗೋಸ್ಕರ ಹಾತ್ ಹೊಡಿತಾ ಇದ್ದಾರೆ, ಬೊಬ್ಬೆ ಹೊಡಿತಾ ಇದ್ದಾರೆ. ಇನ್ನೊಂದು ಕಡೆಗೆ ಇದನ್ನೆಲ್ಲ ಕೊಡುವಂತಹ ಮಕ್ಕಳು ನಿಮಿತ್ತರಾಗಿರೋ ಏನ್ ಮಾಡಿದ್ದಾರೆ, ಬೇಡ್ತಾ ಇದ್ದಾರೆ. ಒಂದು ಬೇಡ್ತಾ ಇದ್ದಾರೆ, ಸ್ವಯಂ ಬೇಡ್ತಿದ್ದಾರೆ. ಇನ್ನೊಂದು ಕಡೆ ಬೀಗ ಹಾಕೊಂಡು ಅಮೃತ ವೇಳೆಗೆ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಆರಾಮಾಗಿ ಏನ್ ಮಾಡಿದೆ, ಹೊರಕೆ ಹೊಡ್ಕೊಂಡು ಮಲ್ಕೊಂಡಿದ್ದಾರೆ. ಅಮೃತ ವೇಳೆಗೆ ಎದ್ರೂನು ಕೂಡ ಭಕ್ತರ ಬಗ್ಗೆ ಇವ್ರ ಗಮನ ಇಲ್ಲ. ಇವ್ರ ಗಮನ ಎಲ್ಲಿದೆ, ಇವರ ವೈಯಕ್ತಿಕ ವಿಷಯ, ಶರೀರದ ವಿಷಯ, ಇವ್ರ ಸೇವಾ ಕೇಂದ್ರ, ಇವ್ರ ಝೋನು, ಇದರಲ್ಲಿ ಇವರು ಇದ್ದಾರೆ. ಬಿಟ್ರೆ ಬಾಬನತ್ತಿರುವಂತ ಶಕ್ತಿಯನ್ನು ಬೇರೆಯವರು ಕೊಡಬೇಕು ಹೇಳುವಂತ ಭಾವನೆ ಇಲ್ಲ. ಇಲ್ಲೇನಾಗಿದೆ, ಜ್ಞಾನವನ್ನ ತಗೊಂಡು ಜ್ಞಾನವನ್ನ ಕೊಡುವಂತ ಭಾವನೆ ಇದೆ. ಬಿಟ್ರೆ ಶಕ್ತಿಯನ್ನ ಏನ್ ಮಾಡ್ಬೇಕು, ಬೇರೆಯವರು ಕೊಡಬೇಕು, ಪ್ರವಾಹ ಮಾಡಬೇಕು ಹೇಳುವಂತದ್ದೊಂದು ಮನೋಸ್ಥಿತಿಯನ್ನು ಇನ್ನೂ ಕೂಡ ಏನ್ ಮಾಡಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ತಕ್ಕಾಗಿ ತಮ್ಮ ಮನಬುದ್ಧಿಯನ್ನ ಭಗವಂತನ ಕೈಯಲ್ಲಿ ಸಮರ್ಪಣೆ ಮಾಡ್ತಾ ಇಲ್ಲ. ಈಗ ಹೇಳಿ, ನಾವು ಭಕ್ತರಾಗ್ಬೇಕು ಅಥವಾ ನಾವು ಬಾಬನ ಮಕ್ಕಳಾಗ್ಬೇಕು? ಭಕ್ತರಿಗೂ ಬಾಬನ ಮಕ್ಕಳಿಗೂ ಏನು ವ್ಯತ್ಯಾಸ?
ಭಕ್ತರು ಬೇಡ್ತಾರೆ ಹ್ಮ್ ಬಾಬಾ ಮಕ್- ಮಕ್ಕಳು 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 ಕೊಡ್ಬೇಕು ಕೊಡಬೇಕು. ಭಕ್ತರಾದವರು ಬೇಡ್ತಾರೆ, ನಾವು ಅಧಿಕಾರದಿಂದ ಒಳಗಡೆ ಹೋಗ್ಬಿಟ್ಟು ಎತ್ಕೊಂಡು ಏನ್ ಮಾಡ್ಬೇಕು? ತಿನ್ಬೇಕು. ಹಾಗೆ ಎತ್ಕೊಂಡು ತಿನ್ನುವಷ್ಟು ಯೋಗ್ಯತೆ, ಅರ್ಹತೆ, ಶಕ್ತಿ ಇರ್ಬೇಕು. ನಿಮ್ಮಲ್ಲಿ ಇದೆಯಾ? ಇ- ಇನ್ನೂ ಬೇಡ್ತಾ ಇದ್ದೀರಾ? ಬೇಡುವಂತ ಸಂಸ್ಕಾರ ಇದೆ ಅಂತಂದ್ರೆ ಇನ್ನೂವರೆಗೂ ನೀವು ದಾತಾಪನ್ ದೇವತ ಆಗಿಲ್ಲ. ಬಾಬಾ ಹೇಳಿರುವಂತ ರೀತಿಯಲ್ಲಿ ಭಗವಂತನ ಕೈಯಲ್ಲಿ ಒಂದು ಸಾಧನ ಆಗಿಲ್ಲ. ಮೂರನೇದಾಗಿ ನೀವು ಎತ್ಕೊಂಡು ತಿನ್ನುವಷ್ಟು ಪರ್ಮಿಷನ್ ಬಾಬಾ ನಿಮ್ಗಿನ್ನು ಕೊಟ್ಟಿಲ್ಲ. ಯಾಕಂದ್ರೆ ಮಗು ದೊಡ್ಡದಾಗಿ ಹಣ ಸರಿಯಾಗಿ ಉಪಯೋಗ ಮಾಡ್ತಾರೆ ಅಂತ ನಂಬಿಕೆ ವಿಶ್ವಾಸ ಇದ್ದಾಗ ಮಾತ್ರ ತಂದೆ ಏನ್ ಮಾಡ್ತಾರೆ? ಕೊಡ್ತಾರೆ. ಬೀಗರಿಗೆ ಕೊಡ್ತಾರೆ. ಬೀಗದ ಕೀಯನ್ನು ಕೊಡ್ತಾರೆ. ಇಲ್ಲ ಅಂತಂದ್ರೆ ಕೊಡಲ್ಲ. ಕೈಲೇ ಇಟ್ಕೊಂಡಿರ್ತಾರೆ ಅಲ್ವಾ? ಅದಕ್ಕಾಗಿ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಚೆಕ್ ಮಾಡ್ಕೊಂಡು ಮಾಡ್ಕೊಳ್ಳಿ. वह अभी तक पुकार रहे हैं आओ और आप साथ में मना रही हो. ಅವರೆಲ್ಲರೂ ಶಿವರಾತ್ರಿ ದಿನ ಅಲ್ವಾ? ಶಿವರಾತ್ರಿ ದಿನ ಒಂದ್ ಕಡೆಯಿಂದ ಭಗವಂತ ಬಾನ ಪತಿತ ಪಾವನ ದುಃಖ ಹರ್ತ ಸುಖಕರ್ತ ಈ ಪ್ರಪಂಚಕ್ಕೆ ಬಂದ್ಬಿಟ್ಟು ಏನ್ ಮಾಡು, ನಮ್ಮ ದುಃಖವನ್ನ ದೂರ ಮಾಡು ಅಂತ ಹೇಳ್ತಿದ್ದಾರೆ. ನೀವೇನ್ ಮಾಡಿದಿರಿ? ಆಲ್ರೆಡಿ ಬಂದಿರುವಂತ ಭಗವಂತನ ಜೊತೆಗೆ ಮಿಲನವನ್ನ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ದೀರಿ. ಆ ಮಿಲನದ ಸುಖವನ್ನ ಏನ್ ಮಾಡ್ತಿದ್ದೀರಿ? ಅನುಭವ ಮಾಡ್ತಾ ಇದ್ದೀರಿ. ಶಿವರಾತ್ರಿ ದಿನ ಮಾತ್ರನೋ ಬೇರೆ ದಿನನೂ ಇರುತ್ತೋ? ಬೇರೆ ದಿನ ಇರುತ್ತೆ. ಬೇರೆ ದಿನ ಇರ್ಬೇಕಲ್ವಾ? बाप दादा ने देखा भक्तों की अनुभूति भी कोई कम नहीं है. ಭಕ್ತರು ಏನು ಬಾಬಾನಲ್ಲಿ ಮನಸ್ಸನ್ನು ಇಟ್ಬಿಟ್ಟು ಏನು ಅನುಭವ ಮಾಡ್ತಾರೆ ಅದು ಏನು ಕಡಿಮೆ ಅಲ್ಲ. ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ನೀವು ತಂದೆ ಅಂತ ತಿಳ್ಕೊಂಡೂ ಕೂಡ ನೀವೇನ್ ಮಾಡ್ತಾ ಇದ್ದೀರಿ? ಮಡಿಲಲ್ಲಿ ಕೂತ್ಕೊಂಡ್ಬಿಟ್ಟು ಮೊಬೈಲ್ ಆಟ ಆಡ್ತಾ ಇದ್ದೀರಾ ಅಲ್ವಾ? ಭಕ್ತರು ಏನ್ ಮಾಡ್ತಿದ್ದಾರೆ? ನವದಾ ಭಕ್ತಿ ಅಂತ ಹೇಳ್ತಾರೆ. ಉಪವಾಸ, ಒಂದು ಹನಿ ಎಂಜಲನ್ನು ಕೂಡ ನಾನು ಕುಡಿಯೋದಿಲ್ಲ. ರಾತ್ರಿ ಪೂರ್ತಿ ಏನಾಗಿರ್ತಾನೆ? ಜಾಗರಣೆ ಆಗಿರ್ತಾನೆ. ಕೆಲವರು ರಾತ್ರಿ ಜಾಗರಣೆ ಮಾಡ್ಬೇಕಂದ್ರೆ ಬೆಂಗಳೂರು ಅಂತ ಊರುಗಳಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಆ ದಿನ ಶಿವರಾತ್ರಿಯಲ್ಲಿ ಎಲ್ಲ ಶಿವನ ದೇವಸ್ಥಾನಗಳು, ದೊಡ್ಡ ದೊಡ್ಡ ದೇವಸ್ಥಾನ ರಾತ್ರಿನೂ ಕೂಡ ಓಪನ್ ಇರ್ತದೆ. ಅವಾಗ ಏನ್ ಮಾಡೋದು? ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನಕ್ಕೆ ಏನ್ ಮಾಡ್ತಾ ಹೋಗೋದು? ತಿರುಗುತ್ತಾ ಇರೋದು. ಯಾಕಂದ್ರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ರಶ್ ಇರ್ತದೆ. ಇವ್ರೇನ್ ಮಾಡೋದು? ಆ ರಶಲ್ಲಿ ನಿಂತ್ಕೊಂಡು ದರ್ಶನವನ್ನ ಮಾಡೋದು. ಇನ್ನು ಕೆಲವರು ಏನ್ ಮಾಡ್ತಾರೆ? ಟಿವಿ ಆನ್ ಮಾಡ್ತಾರೆ. ಟಿವಿಲಿ ಏನಾಗತ್ತೆ ಅಂತಂದ್ರೆ ಈ ಪೌರಾಣಿಕ ಫಿಲ್ಮ್ಗಳನ್ನ, ಶಿವನಿಗೆ ಸಂಬಂಧಪಟ್ಟದ ಫಿಲ್ಮ್ಗಳನ್ನ ಹಾಕಿರ್ತಾರೆ. ಅದನ್ನೇನ್ ಮಾಡೋದು? ನೋಡ್ತಾ ಇರೋದು. ಇನ್ನು ಕೆಲವರು ಮನೇಲಿ ಏನ್ ಮಾಡ್ತಾರೆ? ಭಜನೆಗಳನ್ನ ಮಾಡ್ತಾರೆ, ದೇವಸ್ಥಾನಗಳಲ್ಲಿ ಭಜನೆ ಮಾಡ್ತಾರೆ. ಇನ್ನು ಕೆಲವೊಂದ್ ಕಡೆಗೆ ಏನ್ ಮಾಡ್ತಾರೆ ಅಂದ್ರೆ ರಾತ್ರಿ ಬೆಳಗ್ಗೆ ಆಗುವವರೆಗೂ ಪೌರಾಣಿಕ ನಾಟಕವನ್ನ ಏನ್ ಮಾಡ್ತಾರೆ? ಮಾಡ್ತಾರೆ. ಅದನ್ನ ನೋಡ್ಲಿಕ್ಕೆ ಹೋಗೋದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಭಕ್ತರು ಕೂಡ ಪೂಜೆ, ಪುನಸ್ಕಾರ, ವ್ರತ, ಭಜನೆ ಈ ಮೂಲಕ ಅವರು ಕೂಡ ಪರಮಾತ್ಮನ ಅನುಭೂತಿಯನ್ನ ಮಾಡ್ತಾ ಇದ್ದಾರೆ. ಯಾವಾಗ? ಶಿವರಾತ್ರಿಯ ದಿನ. ಸರಿನಾ? जो प्रैक्टिकल में आप कर रहे हो उसका यादगार रूप में कितनी अच्छी विधि से यादगार बनाया है. ಸೂಕ್ಷ್ಮ ರೂಪದಲ್ಲಿ ಆತ್ಮ ಆಗಿ ನೀವೇನು ಪ್ರಾಕ್ಟಿಕಲ್ ಆಗಿ ಮಾಡ್ತಿದ್ದೀರಿ ಅದರ ನೆನಪಿನ ಅರ್ಥ ಅವರು ಶಾರೀರಿಕವಾಗಿ ಅದನ್ನ ಏನ್ ಮಾಡ್ತಿದ್ದಾರೆ? ಮಾಡ್ತಾ ಇದ್ದಾರೆ. ಏನು? ಉಪವಾಸ ಅಂತಂದ್ರೆ ಏನು? ತಂದೆ ಹತ್ತಿರ. ಉಪ ಅಂದ್ರೆ ಹತ್ತಿರ, ವಾಸ ಅಂತಂದ್ರೆ ಇರೋದು. ಸರಿನಾ? ಓಕೆ. ಆವಾಗ ಏನ್ ಮಾಡ್ತಾರೆ? ಶರೀರಕ್ಕೆ ಯಾವುದೇ ಆಹಾರವನ್ನ ಏನ್ ಮಾಡೋದಿಲ್ಲ ಅವರು? ಕೊಡೋದಿಲ್ಲ. ಹಾಗೆ ನೀವೇನ್ ಮಾಡ್ಬೇಕು? ಆ ದಿನ ಶಿವರಾತ್ರಿ ದಿನ ಏನ್ ಮಾಡ್ಬೇಕು? ಈ ಪ್ರಪಂಚದ ಯಾವುದೇ ವಿಷಯದ ಸಂಕಲ್ಪ ರೂಪಿ ಕರ್ಮ ರೂಪಿ ಆಹಾರವನ್ನ ಆ ದಿನ ಆತ್ಮನಿಗೆ ಕೊಡುವ ಹಾಗೆ ಇಲ್ಲ ಅಲ್ವಾ? ಮನಸ್ಸಿಗೆ ಆಹಾರ ಯಾವುದು? ಸಂಕಲ್ಪ ತಾನೆ. ಈ ಪ್ರಪಂಚದ ಕೆಲಸ ಕಾರ್ಯದ ಯೋಚನೆಯ ಚಿಂತನೆಯ ಕರ್ಮ ಬಂಧನೆಯ ಜವಾಬ್ದಾರಿಯ ಯಾವುದೇ ಆಹಾರವನ್ನ ಏನ್ ಮಾಡುವಂಗಿಲ್ಲ. ಯಾವುದಕ್ಕೆ? ಆತ್ಮನಿಗೆ. ಓಕೆ. ಉದಾಹರಣೆಗೆ ನೀವು ಒಬ್ಬ ಪೂಜಾರಿ ಅಂತ ತಿಳ್ಕೊಳ್ಳಿ. ನೀವ್ಯಾರು?
ಯಾವ ಪೂಜಾರಿ, ಯಾವ ದೇವಸ್ಥಾನದ ಪೂಜಾರಿ? ಶಿವನಿಗೆ. ಬಾಬೋರ್ಗ ಶಿವನ ದೇವಸ್ಥಾನದ ಪೂಜಾರಿ, ಸರಿನಾ? ಓಕೆ. ಶಿವರಾತ್ರಿ ದಿನ ದೇವಸ್ಥಾನದಲ್ಲಿ ಫುಲ್ ರಶ್ ಇರುತ್ತೋ ಇರಲ್ವೋ? ಇರುತ್ತೆ. ಇರ್ತದೆ. ಇರ್ತದೆ. ಆವಾಗ ನೀವೇನ್ ಮಾಡ್ತೀರಿ? ಹೂವು ಪ್ರಸಾದ ಕೊಡೋದು. ಬೆಳಗಿಂದ ಸಾಯಂಕಾಲದವರೆಗೆ ನಿಮ್ಗೆ ಏನ್ ಕೆಲಸ ಕೊಟ್ಟಿದ್ದಾರೆ? ತೆಂಗಿನಕಾಯಿ ಹೊಡೆಯೋದು, ತೀರ್ಥ ಕೊಡೋದು, ಪೂಜೆ ಮಾಡೋದು, ಅದನ್ನೇ ಮಾಡ್ತಾ ಇರ್ಬೇಕು ತಾನೆ? ಹೌದು. ಅವಾಗ ಮೊಬೈಲಲ್ಲಿ ಫೋನಲ್ಲಿ ಮಾತಾಡ್ತಾ ಇರ್ತೀರಾ? ಇಲ್ಲ ಊಟ ತಿಂಡಿ ಮಾಡ್ತೀರಾ? ಇಲ್ಲ ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ತೀರಾ? ಇಲ್ಲ. ಯಾಕೆ? ಅವತ್ತು ಡ್ಯೂಟಿ ಕೊಡ್ತಾರೆ. ಸಂಪಾದನೆ ಮಾಡುವಂತ ಸಮಯ. ಸಮಯ. ಬೆಳಗಿಂದ ಸಾಯಂಕಾಲದವರೆಗೆ ಸಾವಿರಾರು ಭಕ್ತರು ನಿಮ್ಮ ಎದುರುಗಡೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುವಂತ ಕಾರಣದಿಂದ ನಿಮ್ಮ ಕೆಲಸ ಏನು ಅದನ್ನ ಮಾತಾನೆ ಹೊರತು ಆ ದಿನ ನೀವು ಮನೆಗೂ ಕೂಡ ಹೋಗುವ ಹಾಗೆ ಇಲ್ಲ. ಕೆಲವೊಂದು ಪೂಜಾರಿಗಳು ಬೆಳಿಗ್ಗೆ 2 ಗಂಟೆ 3 ಗಂಟೆಗೆ ದೇವಸ್ಥಾನಕ್ಕೆ ಬಂದ್ರೆ ಬೆಳಗ್ಗೆ ಆಗುವವರೆಗೂ, ನೆಕ್ಸ್ಟ್ ಡೇ ಬೆಳಗ್ಗೆ ಆಗುವವರೆಗೂ ಕೂಡ ಏನ್ ಮಾಡ್ತಿರ್ತಾನೆ? ಅಲ್ಲೇನೆ ಇರ್ತಾರೆ. ಪೂಜೆ ಪುನಸ್ಕಾರವನ್ನ ಮಾಡ್ತಾ ಇರ್ತಾನೆ. ಇದೆಲ್ಲ ಯಾರ ನೆನಪಿನ ಅರ್ಥ? ಶಿವ ನಿಮ್ದು. ಹಾಗೆ ನೀವೂನು ಕೂಡ ಬಾಬಾ ಏನ್ ಹೇಳ್ತಾರೆ, ಪೂರ್ತಿ ದಿನ ಏನಾಗ್ಬೇಕು? ತಂದೆ ನೆನಪಿನಲ್ಲಿ ಇರಬೇಕಾಗ್ತದೆ. ಅದನ್ನೇ ಅವ್ರೇನ್ ಮಾಡಿದ್ದಾರೆ? ಉಪವಾಸ, ಜಾಗರಣೆ. ಜಾಗರಣೆ ಅಂತಂದೇನು? ರಾತ್ರಿ ಪೂರ್ತಿ ಭಕ್ತರಿರುವಂತ ಕಾರಣದಿಂದ ನೀವು ಕೂಡ ಏನಾಗಿರ್ಬೇಕು? ಜಾಗ್ರತೆ. ಈಗ ನೀವು ಯಾವ್ದೋ ಒಂದು ಸೇವಾ ಕೇಂದ್ರಕ್ಕೆ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ. ಅಲ್ಲಿ ಏನ್ ಹೇಳ್ತಾರೆ? ಅಣ್ಣವ್ರೆ, ಅಕ್ಕೋರೆ, ರಾತ್ರಿ ಬಟ್ಟಿ ಮಾಡೋಣ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಓಕೆ. ನಿಮ್ಮ ಎದುರುಗಡೆ 100 ಜನ ಆತ್ಮಗಳು ಬಂದಿದ್ದಾರೆ, ತುಂಬಾ ಖುಷಿಯಿಂದ ಬಂದಿದ್ದಾರೆ, ಬಾಯಾರಿಕೆಯಿಂದ ಬಂದಿದ್ದಾರೆ, ಹಸಿವಿಂದ ಬಂದಿದ್ದಾರೆ, ಅಂದ್ರೆ ಆಧ್ಯಾತ್ಮಿಕವಾಗಿ, ಸರಿನಾ? ಆವಾಗ ನೀವು ಜಾಗೃತರಾಗ್ಬಿಟ್ಟು ನೀವು ಸ್ಪೀಕರ್, ನೀವು ಯೋಗ ಮಾಡಿಸೋರು, ನೀವು ಜ್ಞಾನವನ್ನು ಹೇಳುವಂಥವ್ರು. ಆವಾಗ ನೀವು ಅದನ್ನು ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಅಥವಾ ಬಂದವರಿಗೆ ಊಟ ತಿಂಡಿ ಮಾಡಾಕುವಂಥವ್ರು, ಟೀ ಕಾಫಿ ಮಾಡಿಕೊಡುವಂಥವ್ರು. ಹಾಗಿದ್ರೆ ನೀವು ಅದರಲ್ಲಿ ಬ್ಯೂಸಿ ಆಗಿರ್ತಿರೋ ಇರಲ್ವೋ? ಇರ್ತೀವಿ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಸೂಕ್ಷ್ಮವಾಗಿ ಜಾಗರಣೆ ಅಂತಂದು ಏನ್ ಮಾಡೋದು? ನಮ್ಮಲ್ಲಿರುವಂತ ವಿಕಾರದಿಂದ ನಾವು ಜಾಗೃತರಾಗಿ ಅದನ್ನ ಬಿಟ್ಟು ಏನ್ ಮಾಡ್ಬೇಕು? ಆ ದಿನ ಟಿವಿ, ಮೊಬೈಲು, ಸೀರಿಯಲ್ಲು, ಫಿಲ್ಮು, ಆಹಾರ ಯಾವುದೂ ಇಲ್ಲ. ಕೇವಲ ಏನು? ಶಿವನ ಆರಾಧನೆ ಅಲ್ವಾ? ಹೇಗೆ ಅವರು ಭಕ್ತಿ ಮಾರ್ಗದಲ್ಲಿ ಶಿವರಾತ್ರಿ ದಿನ ಮಾಡ್ತಾರೋ ಹಾಗೆ ನೀವು ಕೂಡ ಏನ್ ಮಾಡ್ಬೇಕು? ಸಂಪೂರ್ಣವಾಗಿ ಮನಬುದ್ಧಿಯಿಂದ ಶಿವನ ಆರಾಧನೆಯನ್ನ ಏನ್ ಮಾಡ್ಬೇಕಾಗ್ತದೆ? ಆ ದಿನ ಮಾಡಬೇಕಾಗ್ತದೆ. ಅದಕ್ಕಾಗಿ ನಿಮ್ಮ ನೆನಪಿನ ಅರ್ಥವಾಗಿ ನೀವು ಸಂಗಮ ಯುಗದಲ್ಲಿ ಸೂಕ್ಷ್ಮ ರೂಪದಲ್ಲಿ ಏನು ಮಾಡಿದಿರಿ ಅದನ್ನ ಅವ್ರು ಏನ್ ಮಾಡ್ತಿದ್ದಾರೆ? ಸ್ಥೂಲ ರೂಪದಲ್ಲಿ ಮಾಡ್ತಿದ್ದಾರೆ. आपने व्रत लिया तो उन्होंने भी व्रत का यादगार बनाया है. ನೀವು ವ್ರತ ತೆಗೆದುಕೊಂಡ್ರಿ, ಏನಂತ? ಯಾವ ವ್ರತ ತೆಗೆದುಕೊಂಡ್ರಿ ನೀವು? ಬಾಬನ್ಗೆ ಸಹಯೋಗ್ಯ ವಿಶ್ವ ಕಲ್ಯಾಣ. ವ್ರತ ವ್ರತ ಅಂತಂದ್ರೆ ಏನು? ವಿಶ್ವ ಕಲ್ಯಾಣ ಅದು ಸೇವೆಯಲ್ಲಿ ಬಂತು, ಕರ್ಮದಲ್ಲಿ ಬಂತು. ವ್ರತ ಅಂತಂದ್ರೆ ಇವತ್ತು ಸತ್ಯನಾರಾಯಣಕತೆ ವ್ರತ ಇದೆ, ಇವತ್ತು ಸಂತೋಷಿ ಮಾತಾ ವ್ರತ ಇದೆ. ಹಾಗೆ ನಾವು ಯಾವ ವ್ರತವನ್ನು ತೆಗೆದುಕೊಂಡಿದ್ದೀವಿ? ನಿಮ್ಮನೇಲಿ ಗಣೇಶ ಬರ್ತಾರೆ ಅಂತ ತಿಳ್ಕೊಳ್ಳಿ. ಆವಾಗ ನಿಮ್ಮಲ್ಲಿ ನಾನ್ ವೆಜ್ ತರ್ತೀರಾ? ಇಲ್ಲ. ನೀವು ಲೌಕಿಕದಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ, ಉದಾಹರಣೆ. ಇಲ್ಲ ತಾನೆ? ಎಲ್ಲಿವರೆಗೆ ತರೋದಿಲ್ಲ? ಗಣೇಶನ ಬಿಡೋದು. ಹೌದಾ? ಈಗ ಯಾವುದೋ ಒಂದು ವ್ಯಕ್ತಿ ಕಾನೂನಾತ್ಮಕವಾಗಿ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಹಾಕಿದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆ. ಅವರು ಶಬರಿಮಲೆ ಹೋಗ್ಬಿಟ್ಟು ಆ ಒಂದು ಇರುಮುಡಿಯನ್ನು ಇಟ್ಬಿಟ್ಟು ಬರೋವರೆಗೂ ಕೂಡ ಏನ್ ಮಾಡ್ಬೇಕು? ವ್ರತದಲ್ಲಿ ಇರ್ಬೇಕು. ವ್ರತವನ್ನ ಪಾಲನೆ ಮಾಡ್ಬೇಕಲ್ವಾ? ಆರಂಭ ಮಾಡಿದ ಮೇಲೆ ಅದು ಮುಗಿಸೋರ್ಗು ಆ ವ್ರತವನ್ನ ಏನ್ ಮಾಡ್ಬೇಕು? ಫಾಲೋ ಮಾಡ್ಬೇಕು. ಅಲ್ಲಿವರೆಗೆ ನಾನ್ ವೆಜ್ ತಿನ್ನುವಂಗಿಲ್ಲ, ಸಿಗರೇಟು ಸೇದ್ವಂಗಿಲ್ಲ ಅಲ್ವಾ? ಲೌಕಿಕ ಮನೆಗೂ ಕೂಡ ಏನ್ ಮಾಡುವಂಗಿಲ್ಲ, ಬರುವಂಗಿಲ್ಲ. ಯಾರ ನೋಡಿದ್ರು ಸ್ವಾಮಿ ಸ್ವಾಮಿ ಅಂತಾನೆ ಹೇಳ್ಬೇಕು ಅಲ್ವಾ? ಕಪ್ಪು ಬಟ್ಟೆಯಿಂದ. ಇದೆಲ್ಲ ನಿಯಮಗಳು. ಇವಾಗ ಚೇಂಜ್ ಆಗಿದೆ, ಅದು ಬಿಡಿ. ಒರಿಜಿನಲ್ ಆ ನಿಯಮಗಳು ಇದ್ವಲ್ಲ. ಹಾಗೆ ನೀವು ಯಾವ ವ್ರತ ತಗೊಂಡಿದ್ದೀರಿ? ಶ್ರೀಮತ್ ಪವಿತ್ರತಾ ಕಾ ವ್ರತ. ಯಾವ ವ್ರತ? ಪವಿತ್ರ. ಪವಿತ್ರತೆ ವ್ರತ ತಾನೆ ಫಸ್ಟ್. ಹೌದು.
ಬಾಬನ ಮಗು ಆದ ಮೇಲೆ ಕಾರ್ಯ ಕಂಪ್ಲೀಟ್ ಮುಗಿಯೋವರೆಗೂ ನಾವೇನಾಗಿರ್ಬೇಕು? ಪವಿತ್ರತೆ ಇರ್ಬೇಕು. ಪವಿತ್ರತೆ ಅಂತಂದ್ರೆ ಏನು? ಮನಸ್ಸ ವಾಚ ಕರ್ಮಣ ಶುದ್ಧವಾಗಿರ್ಬೇಕು. ಮನಸ್ಸು ಬುದ್ಧಿಯನ್ನು ಯಾವುದೇ ವಿಷಯ, ವಸ್ತು, ವ್ಯಕ್ತಿ ಇವುಗಳ ಜೊತೆ ಜೋಡಣೆ ಮಾಡ್ತಲೇ ಇರೋದು. ಆ ಪವಿತ್ರತೆ ಅಂತಂದ್ರೆ ಶುದ್ಧತೆ, ಸ್ವಚ್ಛತೆ ಅಂತ ಅರ್ಥ ಅಲ್ವಾ? ಅದಕ್ಕೆ ಮಾನಸಿಕವಾಗಿ ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯದ ಜೊತೆಗೆ ನಮ್ಮ ಮನಸ್ಸನ್ನು ಏನ್ ಮಾಡಬಾರದು? ಇಡಬಾರದು. ಉದಾಹರಣೆಗೆ, ನಿಮ್ಮ ಶರೀರ ಯಾವಾಗ ಪವಿತ್ರವಾಗಿರ್ತದೆ? ನಿಮ್ಮ ಶರೀರ ಯಾವಾಗ ಪವಿತ್ರವಾಗಿರ್ತದೆ? ಸ್ನಾನ ಮಾಡಿ ಶುದ್ಧ ಬಟ್ಟೆ ಹಾಕೊಂಡು. ಹಾ, ಇವಾಗ ಬೆಳಿಗ್ಗೆ ಏನಾಗುತ್ತೆ ಅಂತಂದ್ರೆ ಹೊಟ್ಟೆ ಒಳಗಡೆ ವೇಸ್ಟ್ ಇರತ್ತಾ? ಬಾತ್ರೂಮ್ ಹೋಗಿ ಕ್ಲೀನ್ ಮಾಡಿ, ಹೊರಗಡೆಯಿಂದನೂ ಸ್ನಾನ ಮಾಡಿ, ಹೊರಗಡೆ ಕೊಳೆ ಒಳಗಡೆ ಕೊಳೆ ಎಲ್ಲಾ ತೆಗೆದು ಕ್ಲೀನ್ ಆಗಿರುವಂತ ಬಟ್ಟೆ ಹಾಕೊಂಡು ಸ್ವಚ್ಛವಾಗಿರುವಂತ ಬಿಸಿ ಬಿಸಿ ಪುರಿ ಬಾಜಿ ತಿಂದ್ರೆ ಅವಾಗೇನಾಗ್ಬಿಡ್ತದೆ? ಸ್ವಚ್ಛವಾಗಿರ್ತದೆ. ಅದು ಮುಗಿಸ್ಕೊಂಡ್ಬಿಟ್ಟು ನೀವು ಕರ್ಮ ಕ್ಷೇತ್ರಕ್ಕೆ ಏನ್ ಮಾಡಬಹುದು? ಹೋಗ್ಬೋದು. ಓಕೆ, ಅಲ್ಲಿ ಎಲ್ಲಾದ್ರೂ ಮಲಿನತೆ ಇದ್ರೆ ಏನಾಗ್ತದೆ? ಅದಕ್ಕೆ ಅಪವಿತ್ರತೆ ಅಂತ ಹೇಳಲಾಗ್ತದೆ. ಹಾಗೆ ಈ ಪ್ರಪಂಚದಲ್ಲಿರುವಂತಹ ವಸ್ತು, ವ್ಯಕ್ತಿ, ವಿಷಯದಲ್ಲಿ ಅಪವಿತ್ರತೆ ಇದೆಯೋ ಇಲ್ವೋ? ಇದೆ. ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡೆ ನೀವು ಪವಿತ್ರ ಅಂತ ಹೇಳ್ತಾರೋ ಅಪವಿತ್ರ ಅಂತ ಹೇಳ್ತಾರೋ? ಪವಿತ್ರ. ದೇವಸ್ಥಾನದ ಪೂಜಾರಿ ಹೇಗಿರ್ತಾರೆ? ಸ್ವಚ್ಛವಾಗಿ. ಅವ್ರ ಬಟ್ಟೆನೇ ಬೇರೆ. ದೇವಸ್ಥಾನಕ್ಕೆ ಹೋದ್ಮೇಲೆ ಅವ್ರ ಬಟ್ಟೆನ ಏನ್ ಮಾಡ್ಬಿಡ್ತಾರೆ? ಚೇಂಜ್ ಮಾಡ್ಬಿಡ್ತಾರೆ. ಒಳಗಡೆ ಹೋಗ್ಬೇಕು, ಸ್ನಾನ ಮಾಡ್ಕೊಂಡು ಹೋಗ್ಬೇಕು ತಾನೆ ಗರ್ಭಗುಡಿ ಒಳಗಡೆ ಹೋಗ್ಬೇಕಾದ್ರೆ. ಹಾಗೆ ನೀವು ಕೂಡ ಯಾವ ವ್ರತವನ್ನು ತೆಗೆದುಕೊಂಡಿದ್ದೀರಿ? ಪವಿತ್ರತೆಯ ಪವಿತ್ರತೆಯ ವ್ರತವನ್ನ ನೀವೇನ್ ಮಾಡಿ ತೆಗೆದುಕೊಂಡು ಯಾವಾಗಿಂದ? ಬಾಬನ್ ಮಗು ಆದಾಗಿಂದ ಅಲ್ವಾ? ಈಗ ನೀವು ಬ್ರಾಹ್ಮಣರಾಗ್ತೀರಾ ಅಂತ ತಿಳ್ಕೊಳ್ಳಿ. ಬ್ರಾಹ್ಮಣರಾಗುವ ಮೊದಲು ಬ್ರಾಹ್ಮಣ ಆಗ್ಬಂದು ನಿರ್ಣಯ ಮಾಡ್ತೀರಿ, ಸರಿ. ಅದರ ಮೊದಲು ನೀವು ನಾನ್ ವೆಜ್ ತಿಂತಾ ಇದ್ರಿ, ಸಿಗರೇಟ್ ಸೇದ್ತಾ ಇದ್ರಿ, ಗುಟ್ಕಾ ತಿಂತಾ ಇದ್ರಿ, ಸರಾಯಿ ಕುಡಿತಾ ಇದ್ರಿ, ಸರಿ. ಬ್ರಾಹ್ಮಣರಾಗ್ಬೇಕು ಅಂತ ನೀವು ನಿರ್ಣಯ ಮಾಡಿಬಿಟ್ಟು ಆ ಸ್ಕೂಲಿಗೆ ನೀವು ಜಾಯಿನ್ ಆದ್ಮೇಲೆ ಇದನ್ನೆಲ್ಲ ಬಿಡ್ಬೇಕು ತಾನೆ? ಇದನ್ನು ಬಿಡ್ಲಿಕ್ಕೆ ಆಗೋದಿದ್ರೆ ತಾನೇ ನೀವು ಬ್ರಾಹ್ಮಣರಾಗ್ಬೇಕು. ನಾನು ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಅಂತ ಆಗತ್ತ ಅವಾಗ? ಸರಿ, ನಾನು ಬ್ರಾಹ್ಮಣನಾಗಿರ್ತೇನೆ, ಆ ಸ್ಕೂಲಿಗೂ ಹೋಗ್ತೇನೆ, ನಾನು ನಾನ್ ವೆಜ್ ತಿಂತಾ ಇರ್ತೇನೆ, ಸರಾಯಿನೂ ಕುಡಿತೇನೆ, ಆವಾಗ ಸರಿ ಹೋಗಲ್ಲ ಕರ್ಮ. ಕರ್ಮ ಸರಿ ಹೋಗಲ್ಲ. ಆವಾಗ ನಿಮ್ಮನ್ನ ಪೂಜೆಗೆ ಯಾರು ಕರೆಯೋದಿಲ್ಲ. ಕರೀತಾರ? ಹಾಗೇನೆ ಇವತ್ತು ನಿಮಗೆ ಬಾಬಾ ಸೇವೆಗೆ ಉಪಯೋಗ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ಎಲ್ಲೋ ನಿಯಮವನ್ನ, ಎಲ್ಲೋ ಶ್ರೀಮತವನ್ನ ಫಾಲೋ ಮಾಡಿದ್ರೆ ನಾನೇನ್ ಮಾಡಿದ್ದೇನೆ? ಮಿಸ್ ಆಗ್ತಾ ಇದೆ. ಎಲ್ಲಿ ತಪ್ತಾ ಇದೆ? ಶಾರೀರಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು. ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ವಿಕಾರ ಇರುವಂತ ಕಾರಣದಿಂದ, ಅಪವಿತ್ರತೆ ಇರುವಂತ ಕಾರಣದಿಂದ, ನಿಯಮದ ವಿರುದ್ಧವಾಗಿ ನಾನು ಹೋಗ್ತಾ ಇರುವಂತ ಕಾರಣದಿಂದ ಬಾಬಾ ನಮ್ಮನ್ನ ಸೇವೆಗೆ ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಅಂದ್ಮೇಲೆ ಯಾವ ವ್ರತವನ್ನು ಧಾರಣೆ ಮಾಡ್ಬೇಕು ನಾನು? ಪವಿತ್ರತೆ. ಬ್ರಾಹ್ಮಣನಾದ್ರೂ ಎಲ್ಲಿ ಬೇಕಾದ್ರೂ ಆಹಾರ ತಿನ್ಲಿಕ್ಕೆ ಆಗತ್ತಾ? ಇಲ್ಲ ತಾನೇ? ಒಂದು ಅವ್ರ ಮನೇಲಿ ಮಾಡ್ಬಿಟ್ಟು ತಿನ್ಬೇಕು, ಮತ್ತು ಏನ್ ಆಹಾರ ತಿಂತಾನೋ ದೇವರ ನೈವೇದ್ಯ ಇಟ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ? ಅವರು ಅದನ್ನೇ ಸ್ವೀಕಾರ ಮಾಡ್ಬೇಕಾಗ್ತದೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನೀವ್ ಯಾವ ವ್ರತ ತೆಗೆದುಕೊಂಡಿದ್ದೀರಿ? ಪವಿತ್ರತೆ ವ್ರತ. ಎಷ್ಟು ದಿನಕ್ಕೆ? ಒಂದಿನ ಮಾತ್ರನಾ? वह एक दिन या थोड़े समय के लिए व्रत रखते हैं, लेकिन आपने कौन सा व्रत रखा है? और ಒಂದು ದಿನಕ್ಕೋಸ್ಕರ ಶಿವರಾತ್ರಿ ವ್ರತ ಇಟ್ಕೊಳ್ತಾರೆ. ನೀವು ಎಷ್ಟು ದಿನಕ್ಕೋಸ್ಕರ ಬಿಟ್ಟಿದ್ದೀರಿ? ಈಶ್ವರ ಜೀವನ ಪೂರ್ತಿ ಈ ಆತ್ಮ ಶರೀರ ಬಿಡುವವರೆಗೂ ಕೂಡ ನಾವೇನ್ ಮಾಡ್ಬೇಕಾಗತ್ತ? ವ್ರತವನ್ನ ಧಾರಣೆ ಮಾಡಬೇಕು. सभी ने बाप के आगे व्रत रखने का वचन लिया है. ಎಲ್ಲರೂ ತಂದೆ ಎದುರುಗಡೆ ವ್ರತ ನಾವ್ ಇಟ್ಕೊಳ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ದೀರಾ? ವಚನ ಇಟ್ಟಿದ್ದೀರಾ? ಅಂದ್ರೆ ಪವಿತ್ರವಾಗಿರುವುದು ಅಂತಂದ್ರೆ ಏನು? ಹಂಗಂದ್ರೆ ಏನು? ವ್ಯರ್ಥ ಮಾಡುವ, ವ್ಯರ್ಥದಲ್ಲಿ ಹೋಗ್ಬಾರದು. ಹಂಗಂದ್ರೆ ನಾನು ನಿರಾಕಾರ ಆತ್ಮ ಅಷ್ಟೇ. ಈ ಪ್ರಪಂಚದಲ್ಲಿ ಯಾರು ಸ್ಥೂಲ ಸೂಕ್ಷ್ಮ ಯಾವುದು ನನ್ನದು
ಅಲ್ಲ. ಯಾರು ನನ್ನವರು ಅಲ್ಲ. 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 ನಾನ್ಯಾರು? ನಿರಾಕಾರ. ಈಗ ಪೂಜಾರಿ ಆದವನು ಅವನೆಲ್ಲರಿಗೂ ಪೂಜೆ ಮಾಡ್ಬೇಕು ತಾನೆ, ಯಾರೇ ಬರ್ಲಿ, ಬಡವರು ಬರ್ಲಿ ಶ್ರೀಮಂತರು ಬರ್ಲಿ, ಯಾರು ಬಂದ್ರು ಕೂಡ ಅವ್ರೇನ್ ಮಾಡ್ಬೇಕು? ಪೂಜೆ ಪೂಜೆ ಯಾರ್ದಾರು ಪರವಾಗಿ ಅಥವಾ ಯಾರ್ದೋ ವಿರುದ್ಧವಾಗಿ ಮಾಡ್ಬೇಕಾ? ಇಲ್ಲ. ಅವ್ನ ಕೆಲ್ಸ ಏನು? ಪೂಜೆ ಪೂಜೆ ಮಾಡೋದು, ನ್ಯಾಯಾಧೀಶನ ಕೆಲಸ ಏನು? ನ್ಯಾಯ ಕೊಡೋದು. ಯಾರೇ ಬರ್ಲಿ, ಅವ್ರ ಕುಟುಂಬಸ್ಥರೇ ಬರ್ಲಿ, ಯಾರೇ ಬರ್ಲಿ, ನ್ಯಾಯ ಯಥಾರ್ಥವಾಗಿ ನ್ಯಾಯ ಕೊಡೋದು ಅವ್ನ ಕೆಲಸ. ಹೌದಾ? ಓಕೆ. ಹೇರ್ ಕಟಿಂಗ್ ಮಾಡೋನ್ ಕೆಲಸ ಏನು? ಕಟಿಂಗ್ ಮಾಡೋದು, ಯಾರು ಬರ್ತಾರೋ ಅವ್ರಿಗೆ ಏನ್ ಮಾಡೋದು? ಹೇರ್ ಕಟ್. ಕಟಿಂಗ್ ಮಾಡೋದು. ಡಾಕ್ಟರ್ ಕೆಲಸ ಏನು? ಟ್ರೀಟ್ಮೆಂಟ್ ರೋಗಿ ನಿವಾರಣೆ, ಪೇಷಂಟ್ಗಳು ಅವ್ರಿಗೆ ಕಾಯಿಲೆ ದೂರ ಮಾಡೋದು. ಹಾಗೆ ನಿಮ್ ಕೆಲಸ ಏನು? ಶೋಕದಾಣ, ಎದುರುಗಡೆ ಯಾವ ಆತ್ಮಗಳ ಬಂದು ಕೂಡ ಅವ್ರಿಗೆ ಈಶ್ವರಾನುಭೂತಿ ಮಾಡಿಸೋದು ಅದು ನಿಮ್ಮ ಕೆಲಸ. ಇವನ್ ಲೌಕಿಕ ನನ್ನ ಜೊತೆ ಜಗಳ ಮಾಡಿದ್ದ, ಅವನ್ ಹಾಗೆ ಮಾಡಿದ್ದ, ಹೀಗೆ ಮಾಡಿದ್ದ ಅಂತ ಆ ದ್ವೇಷ ಅಸೂಯೆಯನ್ನ ಈ ಕಾರ್ಯದಲ್ಲಿ ನೀವು ಮಧ್ಯದಲ್ಲಿ ತರುವ ಹಾಗೆ ಇಲ್ಲ. ಇಲ್ಲ. ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಬಂದಿದ್ದಾನೆ ಅಂತಂದ್ರೆ ಯಾರ ಕೈ ಎದುರುಗಡೆಗೆ ಇಡ್ತಾರ ಅವ್ರಿಗೆ ಏನ್ ಮಾಡೋದು? ಪ್ರಸಾದ ಪ್ರಸಾದ ಕೊಡೋದಷ್ಟು ಕೆಲಸ. ಅವ್ರೇನು ಸಮಸ್ಯೆ ತಗೊಂಡು ಬಂದಿದ್ದಾರೆ ಅದನ್ನ ತಗೊಂಡು ಹೋಗ್ಬಿಟ್ಟು ಒಳಗಡೆ ದೇವ್ರ ಹೇಳ್ಬಿಟ್ಟು ಪೂಜೆ ಪುನಸ್ಕಾರ ಮಾಡ್ಬಿಟ್ಟು ವಾಪಸ್ ಪ್ರಸಾದ ಕೊಡೋದು ಮಾತ್ರ ಯಾರ ಕೆಲಸ? ಪೂಜೆ ಅಂದ್ಮೇಲೆ ಬಾಬಾ ಹೇಳ್ತಾರೆ, ಈ ಒಂದು ವಚನವನ್ನ ವ್ರತವನ್ನ ಇಟ್ಕೊಂಡಿದ್ದೀರಾ, ಬಾಬಾ ಜೊತೆ ಪ್ರತಿಜ್ಞೆ ಮಾಡಿದೀರಾ. आपने बाप से खुशी खुशी व्रत लिया है कि बाबा हम इस पूरे जन्म के लिए, ब्राह्मण जन्म के लिए व्रत धारण करेंगे. व्रत धारण किया है ना? ಖುಷಿ ಖುಷಿಯಿಂದ ವ್ರತ ತಗೊಂಡಿದ್ದೀರೋ ಅದು ಬೇಜಾರಿಂದ ತಗೊಂಡಿದ್ದೀರ? ಅಯ್ಯೋ ಬಾಬಾ ನಿಮ್ಮ ಮಗು ಆದ್ಮೇಲೆ ಫಿಲ್ಮಿಗೆ ಹೋಗುವಂಗಿಲ್ಲ, ಹೊರಗಡೆ ಊಟ ತಿಂಡಿ ತಿನ್ನುವಂಗಿಲ್ಲ, ಬೇಜಾರಿಂದ ತಗೊಂಡಿದ್ದೀರ ಖುಷಿಯಿಂದ ತಗೊಂಡಿದ್ದೀರ? ಖುಷಿಯಿಂದ. ವಚನ ಎಂತ ಮಾಡಿದಿರಿ, ಆದ್ರೆ ಧಾರಣೆ ಮಾಡಿದೀರಾ ಅಂತ ಬಾಬಾ. ಯಾವ ವ್ರತ? ಪವಿತ್ರತೆ. ಲೌಕಿಕದಲ್ಲಿ ಇರ್ತಾ ಎಲ್ಲ ಮಾಡ್ತಿದ್ರು ಕೂಡ ಮುಖ್ಯವಾಗಿ ಮನಸ್ಸನ್ನ ಎಲ್ಲದಿಂದ ಏನ್ ಮಾಡ್ಬೇಕು? ಡಿಟ್ಯಾಚ್ ಮಾಡ್ಬೇಕಾಗ್ತದೆ. ನಾನು ಒಂದು ಆತ್ಮ ಅಷ್ಟೇ, ಭಗವಂತನ ಜೊತೆಯಲ್ಲಿ ನಾನು ಇದ್ದೇನೆ ಅಲ್ವಾ? ದೇವಸ್ಥಾನದಲ್ಲಿ ಇದ್ದಾಗ ಅವನು ಪೂಜಾರಿ ಅಷ್ಟೇನೆ ಬಿಟ್ಟರೆ ಅವಾಗ ಅವನು ತಂದೆ ತಾತ ಅವನು ಯಾರು ಅಲ್ಲ. ಪೂಜೆ ಮಾಡೋದಷ್ಟೇ ಅವನ ಕೆಲಸ. ಅಚ್ಚುತ ಅವಾಗ ಯಾವ ಒಂದು ಮೊಮ್ಮಗು ಬಂದ್ಬಿಟ್ಟು ಮುಟ್ಟಿದ್ರು ಕೂಡ ಆ ಒಂದು ಪೂಜಾರಿ ಏನ್ ಮಾಡ್ಬೇಕು? ಇನ್ನೊಂದ್ಸಲ ಸ್ನಾನ ಮಾಡ್ಕೊಂಡು ಅನ್ಬೇಕು. ಹಳೆ ಕಾಲದಲ್ಲಿ ಮಡಿ ಅಂತ ಹೇಳಿದ್ರು, ತುಂಬಾ ಸ್ಟ್ರಿಕ್ಟ್. ಓಕೆ. ನಮ್ಮನೇಲಿ ಏನು ಅಂತಂದ್ರೆ ನಮ್ಮ ತಂದೆಯವರು ಪೂಜೆ ಮಾಡಿದ್ಮೇಲೆ ಅವರ ಪಂಜೆ ಮತ್ತು ಟವೆಲ್ ಇರ್ತಲ್ಲ ಒಂದ್ ಕಡೆ ಒಣಗಿಸ್ತಿದ್ರು. ಅದನ್ನ ಯಾರು ಕೂಡ ಏನ್ ಮಾಡುವಂಗಿಲ್ಲ, ಮುಟ್ಟುವಂಗಿಲ್ಲ. ಮಡಿ 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 ಅದೇನ್ ಮಾಡುವಾಗ ಮುಟ್ಟುವಂಗಿಲ್ಲ. ಸರಿ, ಮನೆಯಲ್ಲಿ ಹಬ್ಬಗಳಲ್ಲಿ ಅಡಿಗೆ ಮಾಡ್ತಾ ಇದ್ರು, ನಾವು ಸ್ನಾನ ಮಾಡಿಲ್ಲ ಅಂದ್ರೆ ಏನ್ ಮಾಡುವಂಗಿಲ್ಲ, ಅಲ್ಲಿ ಹೋಗ್ಬಿಟ್ಟು ಟಚ್ ಮಾಡುವಂಗಿಲ್ಲ ಅಲ್ವಾ? ಆಮೇಲೆ ಊಟ ಮಾಡಿ ಆದ್ಮೇಲೆ ಏನ್ ಮಾಡ್ತಿದ್ರು? ಊಟ ಮಾಡಿರುವಂತ ಜಾಗವನ್ನ ಸೆಗಣಿ ಹಾಕ್ಬಿಟ್ಟು ಏನ್ ಮಾಡ್ತಿದ್ರು? ಕ್ಲೀನ್ ಮಾಡ್ತಿದ್ರು ಅಲ್ವಾ? ನಿಮ್ಗೆಲ್ಲ ಅದು ಗೊತ್ತಿದೆಯಲ್ಲ ಗೊತ್ತಿಲ್ಲ, ನಮ್ಮ ಮನೇಲೆಲ್ಲ ಮಾಡ್ತಿದ್ರು. ನಮ್ಮನೇಲೆಲ್ಲ ಸೆಗಣಿ ನೆಲನೇ ಇತ್ತು. ಸೆಗಣಿ ಹಾಕ್ಬಿಟ್ಟು ಏನ್ ಮಾಡ್ಬೇಕು? ಸಾರಿಸ್ಬೇಕಿತ್ತು. ಒಂದ್ಸಲ ನೀವು ಅನ್ನ ಮುಟ್ಟಿದ್ರೆ ಬೇರೆ ಏನಾದ್ರು ಮುಟ್ಬೇಕಾದ ಕೈಯಿಂದ ನೀರಿನ ತೊಳೆದ್ಬಿಟ್ಟು ಏನ್ ಮಾಡ್ಬೇಕಿತ್ತು? ಸಾಂಬಾರು ಇದನ್ನೆಲ್ಲ ಮುಟ್ಬೇಕಿತ್ತು. ಇದೆಲ್ಲ ನಿಯಮಗಳಿತ್ತು ಅಲ್ವಾ? ಈಗ ಈ ನಿಯಮಗಳೆಲ್ಲ ಏನ್ಬಿಟ್ಟಿದ್ವೆ? ಹೊರಟೋಗ್ಬಿಡ್ತವೆ. ಈಗ ನ್ಯೂ ಜನರೇಷನ್ಗೆ ಇದೆಲ್ಲ ಏನಾಗಿಲ್ಲ ಗೊತ್ತೇ ಇಲ್ಲ ಅಲ್ವಾ? ಇವಾಗ ಏನ್ ಮಾಡ್ತಾರ ಗೊತ್ತಾ? ಯಾವ ಕೈಯಲ್ಲಿ ಊಟ ಮಾಡ್ತಾರೋ ಅದೇ ಕೈಯಿಂದ ಏನ್ ಮಾಡ್ತಾರೆ? ಊಟವನ್ನ ಏನ್ ಮಾಡ್ತಿರ್ತಾರೆ? ಅಯ್ಯೋ, ಅದಕ್ಕಿಂತ ಮಜಾ ಏನು ಗೊತ್ತಾ? ಒಂದೇ ಜ್ಯೂಸ್ ಇದಲ್ಲಿ 2 ಜನ ಏನ್ ಮಾಡ್ಬಿಡ್ತಾರೆ? 2 ಕೂಡ ಪೈಪ್ ಹಾಕೊಂಡು ಕುಡಿತಾರೆ. ಇನ್ ಕೆಲವ್ರು ಏನ್ ಮಾಡ್ತಾರೆ? ಹಣ್ಣನ್ನು ಇಟ್ಕೊಂಡ್ಬಿಟ್ಟು ಅವ್ರ ಬಾಯಲ್ಲೂ ಇದೆ ಇವ್ರ ಬಾಯಲ್ಲೂ ಇದೆ ಲಡ್ಡು. ಓಕೆನಾ? ಒಂದೇ ತಟ್ಟೆಲಿ ಏನ್ ಮಾಡೋದು? ಊಟ ಮಾಡೋದು. ಇವರು ಊಟ ಮಾಡೋದು, ಅವರು ಊಟ ಮಾಡೋದು. ಓಕೆನಾ? ಈ ರೀತಿ ಏನಾಗಿದೆ ಇವತ್ತು? ವಿರುದ್ಧವಾದಂತಹ ಒಂದು ರೂಪುರೇಷೆಗಳು, ವಿಧಿವಿಧಾನಗಳು ಪ್ರಪಂಚದಲ್ಲಿ ಏನಾಗ್ಬಿಟ್ಟಿದಾವೆ? ಬಂದ್ಬಿಟ್ಟಿದ್ದಾವೆ. ಅಂದಮೇಲೆ ನೀವು ಯಾವ ವ್ರತವನ್ನು ಧಾರಣೆ ಮಾಡ್ಬೇಕು ಇವಾಗ? ಪವಿತ್ರತೆ. ಯಾವಾಗಿಂದ? ಬಾಬನ ಮಗು ಆದ ನಂತರ ಈ ಜನ್ಮ ಮುಗಿಯೋವರೆಗೂ ಏನ್ ಮಾಡ್ಬೇಕು? ಪವಿತ್ರತೆ ವ್ರತವನ್ನು ಧಾರಣೆ ಮಾಡ್ಬೇಕು. एक जन्म का व्रत लिया है लेकिन एक जन्म पवित्रता का व्रत
21 ಜನ್ಮ ಚಲೇಗ. ಒಂದು ಜನ್ಮದ ಪವಿತ್ರತೆ ವ್ರತ ಎಷ್ಟು ಜನ್ಮ ನಡೆಯುತ್ತಂತೆ? 21 ಜನ್ಮ. ಅದು ಈ ಜನ್ಮದಲ್ಲಿ ನೀವು ಎಷ್ಟು ಪವಿತ್ರ ಆಗಿರ್ತೀರೋ 21 ಜನ್ಮ ನಿಮ್ಗೆ ಏನಾಗ್ತದೆ? ಕಂಟಿನ್ಯೂ ಆಗುತ್ತೆ. ಹಂಗಂದ್ರೆ ಅನುಭವ. ನೋಡಿ ಪವಿತ್ರತೆ ಅಂತಂದ್ರೆ ಏನು? ಇವಾಗ ಒಂದು ಮಾವಿನ ಹಣ್ಣು ಇದೆ ಅಂತ ಇಟ್ಕೊಳ್ಳಿ. ಮಾವಿನ ಹಣ್ಣು ಎಲ್ಲಿ ಇರ್ತದೆ? ಮರದಲ್ಲಿ. ಮರದಲ್ಲಿ, ಅಂಗಡಿಯಲ್ಲೋ ಮಾರ್ಕೆಟ್ ಅಲ್ಲಿ ಇರ್ತದೆ ಅಲ್ವಾ? ಅದನ್ನ ತಂದ್ಬಿಟ್ಟು ಹಾಗೇನೆ ಕಟ್ ಮಾಡ್ಬಿಟ್ಟು ತಿಂತೀರಾ? ಇಲ್ಲ, ಏನ್ ಮಾಡ್ತೀರಿ? ಯಾಕೆ ತೊಳಿಬೇಕು? ಹುಳ ಡಸ್ಟ್ ಆ? ಧೂಳಾಗಿರ್ತವೆ, ಹುಳ ಮುಟ್ಟಿರ್ತವೆ. ಹಾ, ಹಾಗೆ ತಿಂದ್ರೆ ಏನಾಗ್ತದೆ? ಕಾಯಿಲೆ ಬ್ಯಾಕ್ಟೀರಿಯಾಸ್ ಎಲ್ಲ. ಅಲ್ವಾ? ಹಾಗೆ ಬಾಬನ ಪ್ರಶ್ನೆ, ಅದರ ಮೇಲೆ ವೈರಸ್ ಬ್ಯಾಕ್ಟೀರಿಯಾ ಇರುವಂತ ಕಾರಣದಿಂದ ಅದು ಶರೀರದ ಒಳಗಡೆ ಹೋದಾಗ ಶರೀರಕ್ಕೆ ಕಾಯಿಲೆ ಬರ್ತದೋ ಬರಲ್ವೋ? ಬರ್ತೈತಿ. ಅವಾಗ ಅದನ್ನ ಕ್ಲೀನ್ ಮಾಡ್ಬಿಟ್ಟು ತಿಂದಾಗ ಏನಾಗ್ತದೆ? ಬರೋದಿಲ್ಲ. ಬರೋದಿಲ್ಲ. ಈಗ ಬಾಬನ ಮುಖ್ಯ ಪ್ರಶ್ನೆ, ಆ ಮಾವಿನ ಹಣ್ಣಿಗೆ ಹೊರಗಡೆ ವೈರಸ್ ಬ್ಯಾಕ್ಟೀರಿಯಾ ಮಾತ್ರ ಇದೆಯೋ ಅಥವಾ ಆ ಮಾವಿನ ಹಣ್ಣು ಯಾರ್ಯಾರ ಜೊತೆಗೆ ಬಂದಿದೆಯೋ ಆ ಮನುಷ್ಯಾತ್ಮನ ನೆಗೆಟಿವ್ ಎನರ್ಜಿನೂ ಅದರೊಳಗಿದೆಯೋ? ಇದೆ. ನೆಗೆಟಿವ್ ಎನರ್ಜಿ. ಆ ಮಾವಿನ ಹಿಡ್ಕೊಂಡಿರುವಂತ ವ್ಯಕ್ತಿ, ಬೆಳೆದಿರುವಂತ ಹಣ್ಣಿನಲ್ಲಿರುವಂತ ಮಾಲೀಕ, ಯಾರು ತಗೊಂಡು ಅವರ ಒಂದು ಮನೋಸ್ಥಿತಿಯ ಪ್ರಭಾವನೂ ಕೂಡ ಏನಾಗಿದೆ ಅದರ ಮೇಲೆ ಇದೆ. ಓಕೆ, ಹಾಗಿದ್ರೆ ಮಾವಿನ ಹಣ್ಣು ಸ್ವೀಕಾರ ಮಾಡ್ಬೇಕಾದ್ರೆ ಈ ಸೂಕ್ಷ್ಮ ರೂಪದಲ್ಲಿರುವಂತದ್ದನ್ನು ಕೂಡ ನೀವು ಶುದ್ಧ ಮಾಡಿ ಸ್ವೀಕಾರ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು ತಾನೆ. ಅದಕ್ಕೆ ಏನ್ ಹೇಳ್ತಾರೆ? ಪವಿತ್ರತೆ ಅಂತ ಹೇಳ್ತಾರೆ, ಸ್ಥೂಲ ಮತ್ತು ಸೂಕ್ಷ್ಮ. ಹಾಗಿದ್ರೆ ಈ ಒಂದು ಜನ್ಮದ ಪವಿತ್ರತೆ 21 ಜನ್ಮದವ್ರಿಗೆ ಹೇಗೆ ಸಪೋರ್ಟ್ ಮಾಡ್ತದೆ? ಅಲ್ಲಿ ನಮ್ಗೆಲ್ಲ ಶುದ್ಧವಾಗಿರೋದೇ ಸಿಗುತ್ತೆ ಅಣ್ಣ. ಯಾವುದೇ ಬ್ಯಾಕ್ಟೀರಿಯಾ ಧೂಳು ಅದರ ಬ್ಯಾಕ್ಟೀರಿಯಾಕ್ಕಿಂತ ಮುಖ್ಯವಾಗಿ ಅಲ್ಲಿ ಸಂಪೂರ್ಣವಾಗಿ ಬಾಬನ ಶಕ್ತಿನೇ ಇರ್ತದೆ. ಅಲ್ಲಿರುವಂತ ಯಾವುದೇ ಮನುಷ್ಯಾತ್ಮರಲ್ಲಿ ಏನಾಗಿರೋದಿಲ್ಲ, ವಿಕಾರ ಇರೋದಿಲ್ಲ. ಇಲ್ಲೇ ಇರುವಂತ ಕಾರಣದಿಂದ ಅಲ್ಲಿ ಗಾಳಿ ಇರ್ಲಿ, ಆಹಾರ ಇರ್ಲಿ, ಅಲ್ಲಿ ಮಾನಸಿಕವಾಗಿ ನಿರಾಕಾರವಾಗಿ ಶುದ್ಧ ಮಾಡುವಂತ ಅವಶ್ಯಕತೆ ಇಲ್ಲ. ಇರುವುದಿಲ್ಲ. ಯಾಕಂದ್ರೆ ಅದ್ರ ಮೇಲೆ ಯಾವುದೇ ಗಲೀಜು ಇರೋದಿಲ್ಲ. ಇರೋದಿಲ್ಲ. ಅದಕ್ಕೆ ಈ ಒಂದು ಜನ್ಮದಲ್ಲಿ ಮಾನಸಿಕವಾಗಿ ನಾವು ಪವಿತ್ರವಾಗಿದ್ರೆ 21 ಜನ್ಮ ನೀವು ಯಾರನ್ನೂ ಶುದ್ಧ ಮಾಡಬೇಕಾದ್ರೆ ಸೂಕ್ಷ್ಮವಾಗಿ ಇಲ್ಲಿ ಬಾಬಾ ಹೇಳ್ತಾರೆ, ಸ್ಥೂಲವಾಗಿ ಅಲ್ಲ, ಸೂಕ್ಷ್ಮವಾಗಿ ಯಾರನ್ನೂ ಕೂಡ ಶುದ್ಧ ಮಾಡುವಂತ ಅವಶ್ಯಕತೆ ಇಲ್ಲ. ಅಲ್ಲಿ ಆಹಾರ ತಿನ್ಬೇಕಾದ ದೃಷ್ಟಿ ಕೊಡ್ಬೇಕಾ? ಇಲ್ಲ. ಯೋಗ ಮಾಡ್ಬೇಕಾ? ಇಲ್ಲ, ಇಲ್ಲ. ಯಾಕೆ? ಎಲ್ಲ ಶುದ್ಧವಾಗಿ ಎಲ್ಲ ಪವಿತ್ರ. ಶುದ್ಧವಾಗಿರುತ್ತದೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಒಂದು ಜನ್ಮದಲ್ಲಿ ನೀವು ಮಾನಸಿಕವಾಗಿ ಶುದ್ಧವಾಗಿದ್ದಾಗ ಮುಂದಿನ 21 ಜನ್ಮನೂ ಕೂಡ ನೀವೇನಾಗಿರ್ತೀರಿ? ಪರಿಶುದ್ಧವಾದಂತ ವಾತಾವರಣ, ವಾಯುಮಂಡಲ, ಸಂಬಂಧಿಗಳು, ಆತ್ಮಗಳು ಎಲ್ಲರೂ ಕೂಡ ನಿಮ್ಗೇನಾಗ್ತಾರೆ? ಸಿಗ್ತಾರೆ. ಈ ಒಂದು ಜನ್ಮ ಮಾನಸಿಕವಾಗಿ ಏನಾಗಿ ಪವಿತ್ರ ಆಗುವಂತ ಪ್ರಯತ್ನವನ್ನ, ಪುರುಷಾರ್ಥವನ್ನ ಮಾಡಿ. ಓಕೆ, ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.